ಅದೇ ಸ್ಟಾರ್ಟಿಂಗ್ ಎಲ್ಲ ಏನಾದ್ರು ಒಂದ್ಸತಿ ಚೆಕ್ ಮಾಡ್ಬಿಟ್ಟು ಆಡಿಯೋ ಆಫ್ ಮಾಡ್ಕೊಂಡ್ಬಿಟ್ರೆ ಕ್ಲಾಸ್ ಅನ್ಇಂಟರಪ್ಟೆಡ್ ಆಗಿ ಹೋಗುತ್ತೆ ಅಂತ ಅಷ್ಟೇ, ಬೇರೆ ಏನಿಲ್ಲ. ಎಲ್ಲರಿಗೂ ನಮಸ್ಕಾರ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಗ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ. ಅಸ್ಮದ್ಗುರೋರ್ಹ ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಪಲ್ಲಾಂಡ್ ಪಲ್ಲಾಂಡ್ ಪಲ್ ಗುರುಮುಖಮನದಿತ್ಯ ಪ್ರಾಹ ವೇದಾನ ಶೇಷಾನ್. ಇದರಲ್ಲಿ ಯಾಕೆ ಎಲ್ಲಾನು ಹೇಳ್ಬೇಕು ಅಂದ್ರೆ, ಒಂದೊಂದು ದಿವದೇಶಕ್ಕೂ ಎಲ್ಲ ಆಳ್ವಾರುಗಳು ಕೆಲವರೆಲ್ಲಾನು ಮಂಗಳಾಶಾಸನ ಮಾಡಿರೋದ್ರಿಂದ ಆ ಪೂರ್ತಿ ತನಿಯನ್ನು ಹೇಳ್ಕೊಂಡ್ಬಿಟ್ಟು ಹೇಳೋದು ಸೂಕ್ತ. ಗುರುಮುಖಮನದಿತ್ಯ ಪ್ರಾಹ ವೇದಾನ ಶೇಷಾನ್ ನರಪತಿ ಪರಿಕ್ಲಿಪ್ತಂ ಶುಲ್ಕಮಾದಾತು ಕಾಮಃ. ಸುಶ್ರಮಮರಮನ್ನಂ ರಂಗನಾಥಸ್ಯ ಸಾಕ್ಷಾತ್ ದ್ವಿಜಕುಲತಿಲಕಂ ತಂ ವಿಶ್ರುಚಿತ್ತಂ ನಮಾಮಿ. മിന്നാത്തടമതിൽ சூழ் வில்லிபுத்தூரென்னொருகால் சொன்னால் கழற்கமலம் சூடினோம் முன்னால் கிழியறுத்தான் என்னுரைத்தோம் கிழ்மேனியில் சேரும் வழியறுத்தோம் நெஞ்சமே வந்து. பாண்டியன் கொண்டாடப்பட்ட பிரான் வந்தான் என்று இந்திய சங்கமெடுத்தூத வேண்டிய வேதங்கள் ஓதி விதைந்து கிழியறுத்தான் பாதங்கள் யாமுடைய 10 பல்லாண்டு பல்லாண்டு பல்லாயிரத்தாண்டு பல கோட்டி 100,000 மல்லாண்டத்தின் தோள் மணிவண்ணாம் உன் செவ்வடி செவ்வி திருக்காப்பு. அடியோமோடும் நின்னோடும் பிரிவின்னே 1000 பல்லாண்டு வடிவாய் நின்வல மார்பினில் வாழ்கின்ற மங்கையும் பல்லாண்டு வடிவாய் சோதிவல துறையும் சுடராழியும் பல்லாண்டு படைப்போர் புக்கு முழங்கும் ಅಪ್ಪಾಂಡ ಶನ್ಯಮಂ ಪಲ್ಲಾಂಡೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಈ 5ನೇ ದಿವದೇಶಕ್ಕೆ ಹೋಗ್ತಾ ಇದ್ದೆ. ತಿರುವೆಳ್ಳರೆವರೆಗೂ ಆಗಿತ್ತು. ನಾವು ನೋಡಿದ್ವಿ, ತುಂಬಾ ದೊಡ್ಡ ಕ್ಷೇತ್ರ ಅದು ತಿರುವೆಳ್ಳರೆ. ಶ್ರೀರಂಗಕ್ಕಿಂತ ಹಳೆಯದು ದಿವ್ಯದೇಶ, ಶ್ರೀರಂಗಕ್ಕಿಂತ ಹಳೆಯ ದೇವಸ್ಥಾನ ಅದು. ಶಿಬಿ ಚಕ್ರವರ್ತಿ ನೋಡ್ಕೊಳ್ಳಿ, ಶ್ರೀರಂಗದ ದೇವಸ್ಥಾನ ರಾಮ ಕೊಟ್ಟಿದ್ದು, ಈಕ್ಷಾವಂಶದಲ್ಲಿ ರಾಮ ಕೊಟ್ಟಿದ್ದು. ಅದಕ್ಕಿಂತ ಹಿಂದೆ ಇದ್ದಿದ್ದು ಶಿಬಿ ಚಕ್ರವರ್ತಿ ಕಟ್ಟಿದ್ದು ಊರದು ತಿರುವೆಳ್ಳರೆ. ಈಗಲೂ ತುಂಬಾ ಸೊಗಸಾಗಿದೆ. ಇವಾಗ ಪ್ರಸ್ತುತದಲ್ಲಿ ವೆಳ್ಳರೆಗೆ ನಾವು ಹೋದಾಗ, ಈಗ ಒಂದು 6-7 ತಿಂಗಳಾಗಿರ್ಬೇಕು, ಅವಾಗ ಹೋದಾಗ ಅಲ್ಲಿ ಅದು ಯಾವತ್ತು ಅರ್ಧ ಗೋಪುರನೇ ಇರೋದು. ತಿರುವೆಳ್ಳರೆ ಅದು ಫೇಮಸ್ ಅರ್ಧ ಗೋಪುರ. ಬಹುಶಃ ಅದು ಪೂರ್ತಿ ಗೋಪುರ ಯಾವ್ದಾದ್ರು ಸಿಡ್ಲಿಗೋ ಏನಕ್ಕಾದ್ರೂ ಉಳಿದೋಯ್ತೋ, ಏನ್ ಕಾರಣ ಗೊತ್ತಿಲ್ಲ, ಅರ್ಧ ಗೋಪುರ ಹಾಗೆ ನಿಂತಿರೋಂಥದ್ದು. ಈಗ ಎಷ್ಟೋ ವರ್ಷಗಳ ನಂತರ, ಬಹುಶಃ ಎಷ್ಟು 100 ವರ್ಷಗಳ ನಂತರ ಅದ್ರ ಗೋಪುರ ಕಟ್ಟಕ್ಕೆ ಯಾರೋ ಒಬ್ರು ಮುಂದೆ ಬಂದಿದ್ದಾರೆ. ಯಾರೋ ಒಬ್ರು ಕನಸಿನಲ್ಲಿ ಬಂದು ಅವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ, ಯಾಕಂದ್ರೆ ಇಲ್ಲೆಲ್ಲ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಮುಜರಾಯಿಗೆ ಮತ್ತೆ ಆರ್ಕಿಯಾಲಜಿಕಲ್ಗೆ ಸೇರ್ಬಿಟ್ರೆ ದೇವಸ್ಥಾನ ನೀವೇ ಖರ್ಚು ಮಾಡಿದ್ರು ಕಟ್ಟೋದು ತುಂಬಾ ಕಷ್ಟ. ಅವರೆಲ್ಲದಕ್ಕೂ ಅಪ್ರೂವ್ ಮಾಡ್ಬೇಕು. ಅದ್ರಲ್ಲೂ ತಮಿಳ್ನಾಡಲ್ಲಿ ತುಂಬಾ ಕಷ್ಟ, ಹಿಂಸೆ. ಅವರು ಮುಂಚೆನೆ ದೇವಸ್ಥಾನ ಅಂದ್ರೆ ಅಷ್ಟೇನು ಆದ್ಯತೆ ಕೊಡೋದಿಲ್ಲ. ಅಂಥದ್ರಲ್ಲಿ ಹಾಗೆ ಕಟ್ಬೇಕು ಅಂದ್ರೆ ಕಷ್ಟ. ಬಟ್ ಆತರ ತುಂಬಾ ಚೆನ್ನಾಗಿ ಅದನ್ನ ಒಂದು ಪಿಕ್ನಿಕ್ ಸ್ಪಾಟ್ ತರ ಮಾಡ್ಬೇಕು,
ಅಂತ ನಿರ್ಧಾರ ಮಾಡಿ ಅನೇಕ ಕಾರಂಜಿಗಳು, ಚಿಲುಮೆಗಳು, ಪಾರ್ಕ್ ತರ ಡಿಸೈನ್ ಮಾಡಿ ಹೊರಗಡೆ ಎಲ್ಲ ಅಲ್ಲಿ ಮ್ಯೂಸಿಯಂ ತರ ಆರ್ಟಿಫ್ಯಾಕ್ಟ್ಸ್ ಎಲ್ಲ ಡಿಸ್ಪ್ಲೇ ಮಾಡೋ ತರ ಪಾರ್ಕ್ ಆ ಥರ ಎಲ್ಲ ಮಾಡ್ತಾ ಇದ್ದಾರೆ. ತುಂಬಾ ದೊಡ್ಡ ಪ್ರಾಜೆಕ್ಟ್ ನಡೀತಾ ಇದೆ ಅಲ್ಲಿ. ಬಹುಶಃ ಇನ್ನೊಂದು 2-3 ವರ್ಷಕ್ಕೆ ಆದ್ಮೇಲೆ ನಾವು ಅಲ್ಲಿ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಎಲ್ಲಾನು ನೋಡಕ್ಕೆ ತಿರುವಳ್ಳಾರಿನ. ಈಗ ಇನ್ನೊಂದು ಕ್ಷೇತ್ರಕ್ಕೆ ಬರೋಣ ನಾವು, ಅನ್ಬಿಲ್ ಅಂತ. ನಾನು ಹೇಳಿದ್ಮೇಲೆ ಈಗಾಗಲೇ ಶ್ರೀರಂಗಕ್ಕೆ ನಾವು ಹೊರಟೋಗ್ಬಿಟ್ರೆ ಅಲ್ಲಿ 1 ದಿವಸ 2 ದಿವಸ ನಾವು ಇದ್ರೆ ಈ ಸುತ್ತಮುತ್ತಲು ಇರೋ ಈ ಎಲ್ಲ ದೇವಸ್ಥಾನಗಳು ನೋಡ್ಕೊಂಡು, ಅನ್ಬಿಲ್ಲು, ಅಪ್ಪಕೊಡತ್ತಾನು, ಆಮೇಲೆ ಉತ್ತಮೂರ್ ಕೋವಿಲು, ತಿರುಕರಂಬೂರು, ಊರೈಯೂರು, ಮತ್ತೆ ಇದು ಗುಣಶೀಲ, ಇದೆಲ್ಲ ಈ ಎಲ್ಲ ದೇವಸ್ಥಾನಗಳನ್ನು, ತಿರುವೆಳ್ಳರೆ ಎಲ್ಲಾನು ನೋಡ್ಕೊಂಡ್ ಬರ್ಬೋದು. ಇವಾಗ ಈ ಅನ್ಬಿಲ್ ಕ್ಷೇತ್ರಕ್ಕೆ ಹೋಗೋಣ. ಈ ಅನ್ಬು ಇಲ್ಲ ಅಂದ ತಕ್ಷಣ ನಾವು ಅನ್ಬು ಅಂದ್ರೆ ಪ್ರೀತಿ, ಪ್ರೇಮ ಅಂತ ಅರ್ಥ ಮಾಡ್ಕೋಬಹುದು. ಇಲ್ಲ ಅಂತ ಅಲ್ಲ, ಇಲ್ಲ ಅಂದ್ರೆ ಮನೆ ಅಂತ. ಪ್ರೀತಿನೇ ಮನೆಯಾಗಿ ಇರುವಂತ ಭಗವಂತ ಎಲ್ಲರಲ್ಲೂ ಪ್ರೀತಿ ತೋರಿಸ್ತಾನಂತೆ. ವೇದಾಂತ ದೇಶಿಕರು ದಯಾಶತಕ ಬರೆದಾಗ ಶ್ರೀ, ಭೂ, ನೀಳ ಅಂತ 3 ಜನ ಅಮ್ಮನವ್ರು ಇದ್ದಾಗ್ಲೂ ಇನ್ನೂ ಒಬ್ಳು ಬೇಕಾ ಅಂತ ಪ್ರಶ್ನೆ ಆಯ್ತು. ಅವಾಗ ದಯಾದೇವಿ ಅಂತ ಹೇಳಿದ್ರು. ಭಗವಂತನಲ್ಲಿರೋ ದಯೆ ಗುಣನೇ ಒಂದು ದೇವಿ ತರ ಅವರು ಆರಾಧಿಸಿ 100 ಶ್ಲೋಕ ದಯಾದೇವಿ ಮೇಲೆ ಬರೆದಿದ್ದಾರೆ. ಯಾಕಂದ್ರೆ ಭಗವಂತನಲ್ಲಿ ಆ ಗುಣ ಮಾತ್ರ ಇಲ್ಲದೆ ಹೋಗಿದ್ರೆ ಯಾರು ಉದ್ಧಾರ ಆಗೋಕೆ ಸಾಧ್ಯವಾಗ್ತಾ ಇರ್ಲಿಲ್ಲ. ಅದೇ ಕಾರಣದಿಂದ ದಯಾದೇವಿ ಅಂತ ಮಾಡಿದ್ರು. ಹಾಗೆ ಇಲ್ಲಿ ಆ ಭಗವಂತ ನಮ್ಮ ಮೇಲೆ ಇರುವಂತ ಪ್ರೀತಿ ಇದೆಯಲ್ಲ, ಯಾಕಂದ್ರೆ ನಾವೆಲ್ಲ ಅವನ ಮಕ್ಕಳೇನೆ. ಯಾರು ದೇವ, ಮನುಷ್ಯ, ತಿರಿಯ, ಸ್ಥಾವರ ಇವು ಎಲ್ಲಾನು ಅವನು ಸೃಷ್ಟಿನಲ್ಲಿ ಬಂದದ್ದೇನೆ, ಅವನ ಮಕ್ಕಳು ನಾವೆಲ್ಲ. ಅವ್ರ ಮೇಲೆಲ್ಲ ಪ್ರೀತಿ ತೋರಿಸ್ಬೇಕಾಗಿದ್ದೇನೆ ಅವನೇನೆ. ನಮ್ಮ ಕರ್ಮಾನುಸಾರ ನಾವು ಕಷ್ಟಪಡ್ತಾ ಇದ್ರೆ ಕೂಡ ನಮ್ಮ ಮೇಲೆ ಪ್ರೀತಿ ತೋರಿಸ್ಬೇಕಾಗಿದ್ದು ಭಗವಂತನೇ ಅವನು ತೋರಿಸ್ತಾನೆ. ಅನ್ಬಿಲ್ ಅಂತ. ಈ ಚೋಳನಾಡ ದಿವಿದೇಶ ಇದೆಯಲ್ಲ, ಈ ಅನ್ಬಿಲ್ ದಿವಿದೇಶ 5ನೇದಾಗಿ ನಾವು ನೋಡ್ತೀವಿ ಇಲ್ಲಿ. ಈ ಕಾವೇರಿಯ ಉತ್ತರ ತೀರದಲ್ಲಿ ಇದೆ ಇದು ಕೊಲ್ಲಿಡಂ ನದಿ ಇದೆಯಲ್ಲ, ಅಲ್ಲಿಂದ ಹಾಗೆ ಆ ನದಿ ತೀರದಲ್ಲಿ ಒಂದು 8 ಕಿಲೋಮೀಟರ್ ನಾವು ಹೋದ್ರೆ ದೂರದಲ್ಲಿ ಈ ದಿವಿದೇಶ ನಮ್ಗೆ ಸಿಗುತ್ತೆ. ಈ ಸುಂದರರಾಜ ಪೆರುಮಾಳ ತೀರ್ಥವಾರಿಗೆ ಇದಕ್ಕೆ ಬರೋದುಂಟು. ಎಲ್ಲಿಗೆ? ಕಾವೇರಿಗೆ ಬರೋದುಂಟು. 8 ಮೈಲಿ ನಡ್ಕೊಂಡು ಬರ್ತಾರೆ. ಅದೇ ಒಂದು ದೊಡ್ಡ ಉತ್ಸವ ನಡೆಯುತ್ತೆ. ಇಲ್ಲಿ ಭಗವಂತನ ಹೆಸರು ಇಲ್ಲಿ ವಡಿವಳಗು ನಂಬಿ ಅಂತ. ತುಂಬಾ ಚೆನ್ನಾಗಿದೆ. ಸುಂದರ ರಾಜ ಪೆರುಮಾಳ್ ಅಂತಾನು ಹೇಳ್ತಾರೆ. ಯಾಕಂದ್ರೆ ತುಂಬಾ ನೋಡಕ್ಕೆ ಸುಂದರವಾಗಿದ್ದಾನೆ, ಅದಕ್ಕೆ ಸುಂದರ ರಾಜ ಪೆರುಮಾಳ್ ಅಂತಾನು ಹೆಸರು. ತಮಿಳಲ್ಲಿ ಅದನ್ನ ವಡಿವಳಗು ನಂಬಿ ಅಂತ ಅವರು ಕರ್ಕೊಳ್ತಾರೆ. ಇಲ್ಲಿ ಅಳಗಿಯ ವಲ್ಲಿ ನಾಚ್ಯಾರ್ ಅಂತ ಅಮ್ಮನವ್ರ ಹೆಸರು ಹೇಳ್ತಾರೆ. ಸುಂದರವಲ್ಲಿ ನಾಚ್ಯಾರ್ ಅಂತಾನು ಹೇಳ್ತಾರೆ. ಈ ದೇವಸ್ಥಾನದಲ್ಲಿ ಏನು ದೇವರು ಅಂತ ಹೇಳಿದ್ರೆ ಅನ್ಬೇ ಕಡುಗಳು, ಅನ್ಬೇ ಅಳಗ, ಎಲ್ಲಾನು ಪ್ರೀತಿನೇ. ಅನ್ಬೇ ಅಳಗ, ಅನ್ಬೇ ತಹಳಿಯ ಹಾಡ್ತಾರೆ ಒಬ್ರು ಆಳ್ವಾರು. ಬೇರೆ ಏನಿಲ್ಲ, ಇಡೀ ಭಗವಂತನ ಮೇಲಿರೋ ಪ್ರೀತಿನೇ ಒಂದು ಹಣತೆಯಾಗಿಟ್ಕೊಂಡು ಭಕ್ತಿನೇ ಅದರಲ್ಲಿ ತುಪ್ಪವಾಗಿ ಹಾಕಿ ಭಕ್ತಿಯನ್ನ ಉರಿಸಿ ಭಗವಂತನನ್ನ ಆ ಬೆಳಕಲ್ಲಿ ನಾವು ನೋಡ್ಬೋದು ಅಂತ. ಎಲ್ಲದಕ್ಕೂ ಒಂದೊಂದು ಪ್ರೀತಿ ಇರುತ್ತಲ್ಲ. ಇವಾಗ ತಂದೆ ತಾಯಿಯ ಮೇಲೆ ತಾಯಿಂದರು ನಮ್ಮ ಮೇಲೆ ತೋರಿಸೋದಕ್ಕೆ ವಾತ್ಸಲ್ಯ ಅಂತ ಹೇಳ್ತಾರೆ. ಗಂಡ ಹೆಂಡತಿ ತೋರಿಸೋದು ಪ್ರೀತಿ, ಪ್ರೇಮ ಅಂತೆಲ್ಲ ಹೇಳ್ತೀವಿ. ಅದೇ ತರ ಭಗವಂತನ ಮೇಲೆ ತೋರಿಸೋ ಪ್ರೀತಿ ಪ್ರೇಮವೇ ಭಕ್ತಿ ಅಂತ ಹೆಸರು, ಅಷ್ಟೇನೆ, ಬೇರೆ ಏನಿಲ್ಲ. ನಾವು ಒಬ್ಬೊಬ್ರಿಗೂ ಇವಾಗ ಒಂದು ಪೆಟ್ ಅನಿಮಲ್ ಇದ್ರೆ ಅದಕ್ಕೂ ಒಂದು ಪ್ರೀತಿ ತೋರಿಸ್ತೀವಿ. ತಂದೆಗೂ ಮಕ್ಳಿಗೂ ಒಂಥರ ಸಂಬಂಧ ಇರುತ್ತೆ, ಅದು ಪ್ರೀತಿನೇ. ಎಲ್ಲದಕ್ಕೂ ಇಂಗ್ಲಿಷಲ್ಲಿ ಐ ಲವ್ ಯು ಎಲ್ಲ ಐ ಲವ್ ಯು ಸೋ ಮಚ್, ಎಲ್ಲದಕ್ಕೂ ಲವ್ ಅಂತ ಹೇಳ್ಬಿಡ್ತಾರೆ. ಹಾಗೆ ಪ್ರೀತಿ, ವಾತ್ಸಲ್ಯ, ಸ್ನೇಹ, ಪ್ರೇಮ ಅಂತ ಬೇರೆ ಬೇರೆ ನಾವು ಪದಗಳನ್ನು ನಾವು ಸಂಸ್ಕೃತದಲ್ಲಿ ನಾವು ಉಪಯೋಗಿಸ್ತೀವಿ. ಭಗವಂತನಲ್ಲಿ ನಾವು ತೋರಿಸೋ ಈ ಪ್ರೀತಿ, ಪ್ರೇಮ ಮತ್ತೆ ಉತ್ಕಟವಾದ ಇಚ್ಛೆ ಏನೇ ಇರ್ಬೋದು, ಅದೆಲ್ಲ ಏನಿದ್ರು ಅದು ಭಕ್ತಿ ರೂಪಕವಾಗಿ ಇರುತ್ತೆ. ಅದಕ್ಕೆ ಭಕ್ತಿ ಅಂತ ಹೆಸರಾಗುತ್ತೆ. ಸೊ ಇಲ್ಲಿ ಅನ್ಬೇ ಕಡವಳ್, ಅನ್ಬೇ ಅಳಗು, ಅನ್ಬೇ ಉಲಹಂ, ಅನ್ಬೇ ಜ್ಞಾನಂ, ಅನ್ಬೇ ಪடைப்பு ಅನ್ನೋ ತರ ಈ ಊರಲ್ಲಿ ಸುಂದರರಾಜ ಪೆರುಮಾಳ್ ಅನ್ಬು ಇಲ್ ಶಯನ ತಿರುಕೋಲನಲ್ಲಿ ಇದನ್ನ ಮಲ್ಕೊಂಡಿದ್ದಾನೆ. ಇಲ್ಲಿ ಕಿಡಂದ ನಂಬಿ ಪೂರ್ವಾಭಿಮುಖವಾಗಿ ಮಲ್ಕೊಂಡಿದ್ದಾನೆ. ಇಲ್ಲಿ ಈ ಅಂಬಕ್ಕೆ ಇಲ್ಲ ಇವನು ಅಂದ್ರೆ ಮನೆ ಮಾಡ್ಕೊಂಡಿದ್ದಾನಂತೆ. ಆ ಪ್ರೀತಿಗೆ ಒಂದು ಮನೆಯಂತೆ ಇದ್ದಾನೆ ಭಗವಾನ. ಅದಕ್ಕೆ ಅನ್ಬಿಲ್ ಅಂತ ಈ ಊರಿಗೆ ಹೆಸರಾಯ್ತು. ಮಂಗಲಾಶಾಸನ ತಿರುಮೇಶ ಆಳ್ವಾರು ಮಾಡಿದ್ದಾರೆ. ಇದರಲ್ಲಿ ತಿರುಮೇಶ ಆಳ್ವಾರು ನಾನ್ಮೋಹನ್ ತಿರುವಂತಾದಲ್ಲಿ
நாகத்தனை குடந்தை வெக்கா திருவெள்ளம் திருவெவ்வுள் நாகத்தனை அரங்கம் பேரன்பில் நாகத்தனை பார்க்கடல் கிடக்கும் ஆதி நெடுமால் அணைப்பார் ಕರುತ್ತನ್ ನಾನಾನ್. ಇದು ನಾನ್ಮೋಹನ್ ತಿರುವಂಗಾದಿನಲ್ಲಿ ಎಷ್ಟನೇ ಹಾಡು ಅಂತ ಹೇಳ್ತೀನಿ, 36ನೇ ಹಾಡು. ಯಾರ್ಯಾರ ಹತ್ರ ಪುಸ್ತಕ ಇದೆಯೋ ಅದನ್ನ ಅವರು ಫಾಲೋ ಮಾಡ್ಬೋದು. ಒಂದ್ ವೇಳೆ ಪುಸ್ತಕ ಇಲ್ಲದೆ ಹೋದ್ರೆ ಪ್ರಪತ್ತಿ.com ಅಲ್ಲಿ ಕೂಡ ಇದನ್ನೇ ದಿವದೇಶದ ಭಾಷಣಗಳು ಅಂತ ಒಂದು ಟಾಪಿಕ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ ಬೇಕಾದ್ರೆ ನೀವು ಇಟ್ಕೋಬಹುದು. ಅದನ್ನು ಕೂಡ ಫಾಲೋ ಮಾಡ್ಬೋದು. ನೆನ್ನೆ ದಿವಸ ನಾನು ಈ ಪುಸ್ತಕಕ್ಕೂ ಅದಕ್ಕೂ ಕಂಪೇರ್ ಮಾಡಿದೆ. ಆದ್ರೆ ಈ ಪುಸ್ತಕ ಇದೆಯಲ್ಲ ತುಂಬಾ ಅನುಕೂಲವಾಗಿದೆ. ಎರಡು ಪಾರ್ಟ್ ಅಲ್ಲಿ ಮಾಡಿದ್ದಾರೆ, ತುಂಬಾ ಚೀಪಾಗೂ ಕೊಟ್ಟಿದ್ದಾರೆ. ಪ್ರಕಾಶಕರು ಅವರೇ ದುಡ್ಡು ಹಾಕಿ ಮಾಡಿ ಪ್ರಿಂಟ್ ಮಾಡಿಸಿದ್ದಾರೆ ಅನ್ಸುತ್ತೆ. ಇದನ್ನ ಆಮೇಲೆ ನಾನು ನೋಡಿದಾಗ ಈ ನಮ್ಮ ಕ್ಲಾಸಲ್ಲಿ ರೇವತಿ ಇದಾರಲ್ಲ, ಅವರು ಅಳಿಯನ್ಗೆ ತಾತ ಆಗ್ಬೇಕು, ವಿಶೇಷಾದ್ರಿ ಅಯ್ಯಂಗಾರ್ ಅಂತ ಮಲ್ಲೇಶ್ವರಂ ಅಲ್ಲಿ ಇದ್ದಾರೆ, ಅವರು ಪ್ರಿಂಟ್ ಮಾಡಿಸಿರೋದು ಈ ಪುಸ್ತಕನ. ತುಂಬಾನೇ ಚೀಪ್ ಆಗಿದೆ. ಎರಡು ದೊಡ್ಡ ಪುಸ್ತಕ, 100 ರೂಪಾಯಿ ಒಂದು ಕಾಪಿ. ಎರಡು ತಗೋಬೇಕು, 1 and 2 ತಗೋಬೇಕು. ಇದು ತಗೊಂಡ್ರೆ ಏನ್ ಪ್ರಯೋಜನ ಅಂದ್ರೆ ಈ ಪುಸ್ತಕ ಹಿಡ್ಕೊಂಡು ಹೋಗ್ಬಿಡ್ಬೋದು ನಾವು. ಎಲ್ಲಿ ಯಾವ್ದಾನ ದಿವದೇಶಕ್ಕೆ ಹೋಗ್ಬೇಕಾದ್ರೆ ಕುತ್ಕೊಂಡು ಹಾಡಕ್ಕೆ ಸೌಕರ್ಯವಾಗಿರುತ್ತೆ. ಅದರ್ವೈಸ್ ಈ ಪ್ರಪತ್ತಿ.com ಅಲ್ಲಿ ಇದೆ, ಅದರಲ್ಲೂ ನೀವು ನೋಡ್ಕೋಬಹುದು. ಇಲ್ಲಿ ಈ 36ನೇ ಶ್ಲೋಕದಲ್ಲಿ ಹೇಳ್ತಾರೆ, ನಾಹತ್ತಣೈ ಕುಡಂಡೈ ವೆಕ್ಕ ತಿರುವೆಗುಳ್. ಇದೆಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಅಲ್ಲಿದೆ. ನಾಹತ್ತಣೈ ನೋಡಿ, ಎಲ್ಲೆಲ್ಲಿ ಶಯನಕೋಲಗಳಿದಾನೆ ಅದನ್ನೆಲ್ಲ ಇಲ್ಲಿ ಹೇಳಿದ್ದಾರೆ ನೋಡಿ. ನಾನ್ಮೋಹನ್ ತಿರುವಂದಾದಿನಲ್ಲಿ ನಾಹತ್ತಣೈ ಕುಡಂಡೈ ಸಾರಂಗಪಾಣಿ, ಇಲ್ಲಿ ಪಂಚರಂಗ ಕ್ಷೇತ್ರಗಳು ಅಂತ ಬರುತ್ತೆ. ತಿರುವೆಕ್ಕ ದೀಪ ಪ್ರಕಾಶ ಪೆರುಮಾಳ್ ಅಲ್ಲೂ ಮಲ್ಕೊಂಡಿದ್ದಾನೆ. ತಿರುವೆಗುಳ್ ಎಲ್ಲಿ ವೀರರಾಘವ ಪೆರುಮಾಳ್ ಅಲ್ಲೂ ಮಲ್ಕೊಂಡಿದ್ದಾನೆ. ನಾಹತ್ತಣೆಯ ರಂಗಂ ಶ್ರೀರಂಗದಲ್ಲೂ ಮಲ್ಕೊಂಡಿದ್ದಾನೆ. ಪೇರಂಬಿಲ್ ನೋಡಿ, ಗೊತ್ತೇ ಆಗಲ್ಲ. ಸುಮ್ಮನೆ ನಾವು ಆಕೆ ಇದು ಬೇರೆ ಬೇರೆ ಯಾವ್ದೋ ದಿವದೇಶದ 4 ಲಿಸ್ಟ್ ಮಾಡಿದ್ದಾರೆ ಇಲ್ಲಿ ಅಂತ ಅನ್ಕೋತೀವಿ. ಆದ್ರೆ ಇಲ್ಲಿ ತಿರುಮೇಶ ಆಳ್ವಾರ್ ಲಿಸ್ಟ್ ಮಾಡಿರೋದ್ರ ಎಲ್ಲದರಲ್ಲೂ ಶಯನ ತಿರ್ಕೋಲು ಅಂದ್ರೆ ಮಲ್ಕೊಂಡಿರೋದು ನಾಹತಣೆ, ಅಲ್ಲಿ ಹಾವಿನ ಹಾಸಿಗೆ ಮೇಲೆ ಮಲ್ಕೊಂಡಿರೋದು. ಸ್ಥಳಶಯನಮಲ್ಲಿ ಹಾಗೆ ಕೆಳಗಡೆ ಮಲ್ಕೊಂಡ್ಬಿಟ್ಟಿದ್ದಾನೆ, ಅಲ್ಲಿ ಹಾವಿನ ಹಾಸಿಗೆ ಏನಿಲ್ಲ. ಹಾಗಾಗಿ ನಾಹತ್ತಣೆ ಎಲ್ಲಿ ಆದಿಶೇಷನ ಮೇಲೆ ಮಲ್ಕೊಂಡಿದಾರೋ ಆ ದಿವದೇಶವನ್ನ ಇಲ್ಲಿ ಲಿಸ್ಟ್ ಮಾಡಿದ್ದಾರೆ. ನಾಹತ್ತಣೈ ಪಾರ್ ಕಡಲ್ ಕಿಡಕ್ಕು, ಮತ್ತೆ ಇಲ್ಲಿ ಕ್ಷೀರಸಾಗರದಲ್ಲಿ ಅಲ್ಲೂ ಮಲ್ಕೊಂಡಿದ್ದಾನೆ. ಆದಿ ನೆಡುಮಾಲ್, ಅವನೇ ಎಲ್ಲರಿಗಿಂತ ಆದಿ ಆದವನು ಅವನೇ. ಅಣೈ ಪಾರ್ ಕರುತ್ತುಮಾವಾನ್, ಯಾರು ಅವನನ್ನ ನಂಬುತ್ತಾರೋ, ಯಾರು ಅವನಿಗೆ ಶರಣಾಗತಿ ಮಾಡ್ಕೊಳ್ತಾನೋ ಅವ್ರಿಗೆ ಅವನು ಉಜ್ಜೀವನ ಮಾಡಿಸ್ತಾನೆ, ಅವ್ರನ್ನೆಲ್ಲ ಉಜ್ಜೀವನ ಹೊಂದೋ ತರ ಮಾಡ್ತಾನೆ ಅಂತ ಹೇಳ್ತಾರೆ. ಇದಿಷ್ಟು ಅನ್ಬಿಲ್ ಸುಂದರರಾಜ ಪೆರುಮಾಳ್. ಇನ್ಫ್ಯಾಕ್ಟ್ ಈ ಅನ್ಬಿಲ್ಗೆ ಹೋದಾಗ್ಲೂ ಅಲ್ಲೂ ಇನ್ನೂ ಕುಂಭಾಭಿಷೇಕಕ್ಕೆ ಎಲ್ಲ ಬಾಲಾಲಯ ಆಗ್ಬಿಟ್ಟಿತ್ತು. ಬಾಲಾಲಯ ಅಂತ ಹೇಳಿದ್ರೆ ಈ ಕುಂಭಾಭಿಷೇಕ ನಡಿಬೇಕು, ಹೆಚ್ಚು ಕಡಿಮೆ 12 ವರ್ಷಕ್ಕೆ ಒಂದ್ಸತಿ ಆದ್ರೂ ಕುಂಭಾಭಿಷೇಕ ಮಾಡ್ಬೇಕು ಎಲ್ಲಾ ದೇವಸ್ಥಾನಗಳಲ್ಲೂ. ಅದು ತುಂಬಾ ಮುಖ್ಯ. ಯಾಕಂತ ಹೇಳಿದ್ರೆ ಗೋಪುರದಲ್ಲಿ ಕಳಶಗಳಿರುತ್ತಲ್ಲ, ಆ ಕಳಶಗಳಲ್ಲಿ ಕೆಲವು ಪದಾರ್ಥಗಳನ್ನೆಲ್ಲ ಹಾಕಿರ್ತಾರೆ. ಅದೆಲ್ಲಾನು ಈ ಎನರ್ಜಿ ಅಟ್ರಾಕ್ಟ್ ಮಾಡುವಂತದ್ದು, ಊರ್ಜೆಯನ್ನ ತನ್ನ ಕಡೆಗೆ ಸೆಳ್ಕೊಳ್ಳುವಂಥದ್ದು. ಸೊ ಅದನ್ನೆಲ್ಲ ತೆಗೆದು 12 ವರ್ಷಕ್ಕೆ ಒಂದ್ಸತಿ ಬೇರೆ ಹಾಕಿ ಮತ್ತೆ ಅದನ್ನ ಉಪಸ್ಥಾನ ಮಾಡಿ ಅದಕ್ಕೆ ಮತ್ತೆ ಅದೇ ಜಾಗಕ್ಕೆ ಇಟ್ಟು ಹಾಲಿನ ಅಭಿಷೇಕ ಮಾಡಿ ದೊಡ್ಡದಾಗಿ ಕುಂಭಾಭಿಷೇಕ ಮಾಡ್ಬೇಕು. ಹೀಗೆ ಮಾಡಿದಾಗ ಪ್ರತಿಯೊಂದು ಸತಿನೂ ಕುಂಭಾಭಿಷೇಕ ಮಾಡಿದಾಗ ದೇವಾಲಯಗಳಲ್ಲಿ ಏನಾಗುತ್ತೆ, ಗೋಪುರಗಳಲ್ಲಿ ಅಲ್ಲಿ ಇಲ್ಲಿ ಕಡ್ಡಿ ಕಸ ಸೇರ್ಕೊಂಡು ಬೇರೆ ಬೇಡದೆ ಇರೋ ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿರುತ್ತೆ. ಅವ್ರನ್ನೆಲ್ಲ ತೆಗೆದು, ಇದು ಒಂದು ಮೇಂಟೆನೆನ್ಸ್ ಅಂತ ಇಟ್ಕೊಳ್ಬೇಕಾದ್ರೆ, ಯಾವುದೇ ಒಂದು ಬಿಲ್ಡಿಂಗ್ ಇದ್ರೆ ಕೂಡ, ಮನೆಯೇ ಆದ್ರೆ ಕೂಡ ಮತ್ತೆ ಮೇಂಟೆನೆನ್ಸ್. ಒಂದು 7 ವರ್ಷಕ್ಕೆ ನಾವು ವೈಟ್ ವಾಶ್ ಮಾಡಿಸ್ಬೇಕು. ಮನೆಗಳಲ್ಲೂ ಎಲ್ಲ ಆಲದ ಗಿಡಗಳು ಅದು ಇದು ಬೆಳ್ಕೊಂಡ್ಬಿಟ್ಟಿರುತ್ತಲ್ಲ, ಆ ತರ ದೇವಸ್ಥಾನಗಳಲ್ಲಿ ತುಂಬಾ ಸುಲಭವಾಗಿ ಪಕ್ಷಿಗಳು ಕೂತ್ಕೊಂಡು ಹೋಗುತ್ತಲ್ಲ, ಹಾಗೆ. ಅದಕ್ಕೆ ಈ ಕುಂಭಾಭಿಷೇಕ ಮಾಡೋ ಸಮಯದಲ್ಲಿ ಅದನ್ನೆಲ್ಲ ತೆಗೆದು ಮತ್ತೆ ಸುಣ್ಣ ಇದು ಎಲ್ಲ ಹೊಡೆದು ಮತ್ತೆ ಈಗ ಕಲಶ ಸ್ಥಾಪನೆಯನ್ನ ಮಾಡಿ ದೊಡ್ಡದಾಗಿ ಆರಾಧನೆ ಮಾಡ್ಬೇಕಾಗುತ್ತೆ. ನಾವು ಹೋದ ಆ ಸಮಯದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಗೋಪುರದಲ್ಲಿ ಮೂಲ ಗೋಪುರದಲ್ಲಿ ಮೇಲ್ಗಡೆ ಎಲ್ಲ ಜನಗಳು ಓಡಾಡ್ತಾರೆ ಅಂತ ಹೇಳ್ಬಿಟ್ಟು ದೇವರನ್ನ ಬಾಲಾಲಯ ಅಂತ ಮಾಡ್ಬಿಡ್ತಾರೆ. ಬಾಲಾಲಯ ಅಂತ ಮಾಡಿ ಎಲ್ಲ ಆಹ್ವಾನ ಮಾಡಿಕೊಂಡು ಪಟಗಳಲ್ಲಿ ಭಗವಂತನನ್ನ
ಆಹ್ವಾನ ಪ್ರಾಣ ಪ್ರತಿಷ್ಠೆ ಮಾಡ್ಕೊಂಡು ಅದನ್ನ ಒಂದ್ ಕಡೆ ಇಟ್ಟು ಅಲ್ಲಿ ಯಾರು ಬರ್ದೇ ಇರೋ ತರ ನೋಡ್ಕೊಂಡು ಅದು ಬಾಲಾಲಯ, ಅಲ್ಲಿ ನರ್ಸರಿ ತರ, ಬಾಲಾಲಯ ಅಂದ್ರೆ ನರ್ಸರಿ, ಅಲ್ಲಿ ಅಲ್ಲದೆ ಇರೋಂತ ಬೇರೆ ವಿಗ್ರಹಗಳು ಇನ್ನಿತರ ವಿಗ್ರಹಗಳಿಗೆಲ್ಲಾನು ಅಲ್ಲಿ ಪೂಜೆ ನಡೀತಾ ಇರುತ್ತೆ. ಹೀಗೆ ಎಲ್ಲ ರೆಡಿ ಆದ್ಮೇಲೆ ಮತ್ತೆ ಕುಂಭಾಭಿಷೇಕ ಆದ್ಮೇಲೆ ಮತ್ತೆ ಯಥಾಸ್ಥಾನಕ್ಕೆ ಎಲ್ಲ ದೇವರುಗಳು ವಾಪಸ್ ಬರ್ತಾರೆ. ನಾನ್ ಹೋದಾಗ ಇಲ್ಲೂ ಅನ್ಬಿಲ್ಲಲ್ಲೂ ಕೂಡ ಬಾಲಾಲಯ ಆಗಿತ್ತು. ಇಲ್ಲಿ ಈ ಅನ್ಬಿಲ್ ದೇವಸ್ಥಾನದಲ್ಲಿ ಬ್ರಹ್ಮ ಶಿವ ಮತ್ತು ಊರ್ವಶಿಗೆಲ್ಲ ಪ್ರತ್ಯಕ್ಷ ಆಗಿರೋದು ಬ್ರಹ್ಮಾಂಡ ಪುರಾಣದಲ್ಲಿ ಇವುಗಳಲ್ಲೆಲ್ಲ ಸಿಗತ್ತೆ. ವಿಮಾನ ಬಂದು ಒಂದೊಂದಕ್ಕೆ ವಿಮಾನಕ್ಕೆ ಒಂದು ಸಪರೇಟ್ ಹೆಸರುಗಳು ಇರುತ್ತೆ. ಇಲ್ಲಿ ತಾರಕ ವಿಮಾನ, ಸಂಸಾರ, ಆ ವಿಮಾನ ಗೋಪುರವನ್ನ ನೋಡಿದ್ರೇನೆ ಸಾಕು ನೀವು ಸಂಸಾರದಿಂದ ಅಂದ್ರೆ ನೀವು ದಾಟಿ ಬಿಡ್ತೀರಾ, ಈಜ್ಕೊಂಡು ಹೋಗ್ಬೋದು ಅಂತ ಅರ್ಥ. ಈ ತೀರ್ಥವಾರಿ ಉತ್ಸವಗಳೆಲ್ಲಾನು ರಾತ್ರಿ ಬೆಳದಿಂಗಳಲ್ಲಿ ಕಾವೇರಿ ತೀರಕ್ಕೆ ಬರ್ತಾರಂತೆ. ಎಷ್ಟು ಚೆನ್ನಾಗಿರುತ್ತೆ ನೋಡಿ, ನಡ್ಕೊಂಡು ಬರ್ತಾರೆ. ಆಗಿನ ಕಾಲಕ್ಕೆಲ್ಲ ಊರೂರೇ ನಡ್ಕೊಂಡು ಹಿಂದ್ಗಡೆ ಬರೋದು, ಬಟ್ ಇವಾಗೆಲ್ಲ ಅಷ್ಟು ದೂರ ನಡೆಯಕ್ಕಾಗಲ್ಲ, ಬಹುಶಃ ಟೆಂಪೋನಲ್ಲೋ ಇನ್ಯಾವ್ದ್ರಲ್ಲೋ ತಗೊಂಡ್ ಬರ್ತಾರೆ ಅನ್ಸುತ್ತೆ. ರಾತ್ರಿ ಬೆಳದಿಂಗಳಲ್ಲಿ ತೀರ್ಥವಾರಿ ಮಾಡ್ತಾರೆ ಕಾವೇರಿ ನದಿನಲ್ಲಿ. ಅದೊಂದು ವಿಶೇಷವಾದ ಸಂಭ್ರಮ ಈ ದೇವಸ್ಥಾನದಲ್ಲಿ ಅಲ್ಮೇಲ್ನಲ್ಲಿ. ಇನ್ನು ಮುಂದಿನ ದೇವದೇಶಕ್ಕೆ ಹೋಗೋಣ. ಇಲ್ಲಿ ತಿರುಪೇರ್ ನಗರ್ ಅಂತ. ಈ ತಿರುಪೇರ್ ನಗರ್ಗೆ ಹಲವಾರು ಹೆಸರುಗಳಿವೆ. ಇಲ್ಲೂ ಅಷ್ಟೇನೆ ಭಗವಂತ ಶಯನ ತಿರುಕೋಲಂ, ತುಂಬಾ ಏನು ಸುಂದರವಾದ ದಿವ್ಯವಾದ ಮೂರ್ತಿ, ಹಾಗೆ ಆಜಾನುಬಾಹುವಾಗಿ ಮಲ್ಕೊಂಡಿದ್ದಾನೆ. ಅಪ್ಪ ಕೊಡುತ್ತಾನಂತ ಕೂಡ ಹೇಳ್ತಾರೆ. ಇದು ಈ ತಿರುಪೇರ್ ನಗರ 6ನೇ ದಿವ್ಯದೇಶ ಅಂತ ಹೇಳ್ಬೋದು. ಈ ದಿವ್ಯದೇಶ ಅನ್ಬಿಲ್ನಿಂದ 3 ಕಿಲೋಮೀಟರ್ ಇಲ್ಲಿ ಅಂದ್ರೆ ಕಾವೇರಿ ತೀರ ಇದೆಯಲ್ಲ, ಕಾವೇರಿ ತೀರದಲ್ಲಿ ಮೇನು ಶ್ರೀರಂಗ ಅಂತ ಆದ್ರೆ ಅಲ್ಲಿ ಸುತ್ತಮುತ್ತಲು ಇರೋರು ಕೂಡ ಹಲವಾರು ಜನಗಳು ಹಳ್ಳಿನಲ್ಲಿ ಅಲ್ಲೂ ಐತಿಹ್ಯಕ್ಕೆ ಮತ್ತೆ ಅಲ್ಲಿ ಯಾರಿಗಾದ್ರೂ ಪ್ರತ್ಯಕ್ಷ ಆಗಿರೋದು ಆ ಗುರುತಿಗೆ ಅದಕ್ಕೆಲ್ಲ ಸ್ಥಳ ಪುರಾಣಗಳನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಅಲ್ಲಲ್ಲೇ ಒಂದೊಂದು ರಂಗನಾಥ ಕೂಡ ಸ್ಥಾಪಿಸಿದ್ದಾರೆ. ಇದಕ್ಕೆ ಅಪ್ಪಾಲರಂಗನ್ ಅಂತ ಹೇಳ್ತಾರೆ. ಅಪ್ಪಾಲರಂಗನ್ ಅಂದ್ರೆ ಒಳಗಡೆ ಒಬ್ಬ ರಂಗನಾಥ ಇರೋದು, ಹೊರಗಡೆ ಇರೋನು ಇವನು ಅಪ್ಪಾಲ, ಹೊರಗಡೆ ಇರೋನು ಅಂತ ಅಪ್ಪಾಲ ರಂಗನಾಥರ್ ಅಂತ ಕೂಡ ಇವನಿಗೆ ಹೆಸರು ಹೇಳ್ತಾರೆ. ಈ ಏನು ತಿರುಪೇರ್ ನಗರ್ ಅಂದ್ರೆ, ಈ ತಿರುಪೇರ್ ನಗರಲ್ಲಿ ತುಂಬಾ ವಿಶೇಷ. ಮಂಗಳಾಶಾಸನ ತುಂಬಾ ಹಲವಾರು ಇವರು ಮಾಡಿದ್ದಾರೆ. ಆಳ್ವಾರ್ಗಳು 2-3 ಜನ ಆಳ್ವಾರ್ಗಳು, ತಿರುಮಂಗೈ ಆಳ್ವಾರು, ನಮ್ಮ ಆಳ್ವಾರು, ಪೆರಿಯಾಳ್ವಾರು ಎಲ್ಲರೂ ಈ ಅಪ್ಪಾಲರಂಗನ್ಗೆ ಮಂಗಳಾಶಾಸನ ಮಾಡಿದ್ದಾರೆ. ಅದನ್ನ ನೋಡೋಣ. ಇವಾಗ ಇದಕ್ಕೆ ಇನ್ನೊಂದು ಹೆಸರು ಇದೆ, ಕೋವಿಲಡಿ ಅಂತ. ಕೋವಿಲಡಿವಾರಂ ಅಂತ ಕೆಳಗಡೆ ಅಂತ ಅಂದ್ರೆ ಈ ದಿಬ್ಬ ತರ ಇರುತ್ತೆ ಯಾವುದು ಶ್ರೀರಂಗದ ದ್ವೀಪ, ಅಲ್ಲಿಂದ ನದಿ ಹರಿತಾ ಕೋವಿಲಡಿ ಇಳಿಜಾರಾಗಿ ಬರುತ್ತಲ್ಲ, ಆ ಇಳಿಜಾರ ಕೊನೆಯಲ್ಲಿ ಕೋವಿಲಡಿ ಅಂತ ಕೂಡ ಇದಕ್ಕೆ ಹೆಸರು ಆಗಿದೆ. ಇದು ಈ ಸ್ಥಳದಲ್ಲಿ ಭಗವಂತ ಏನಕ್ಕೆ ಇದು ತಿರುಪೇರ್ ಅಂತ ಬಂದ್ರೆ ಪೆಯ್ಯರ್ದಲ್ಲಂತ ಮನಸ್ಸಲ್ಲಿ ಒಂದ್ಸತಿ ಹೋಗ್ಬಿಟ್ರೆ ಭಗವಂತ ಅಲ್ಲಿಂದ ಬರೋದೇ ಇಲ್ವಂತ. ಅವನನ್ನ ಪೇತಿಡ್ಬೇಕು, ಹಂಗೇನೆ ತೆಗೆದು ಮೊಗಚಕಾಯಿನಲ್ಲಿ ದೋಸೆನೆಲ್ಲ ತೆಗಿತೀವಲ್ಲ ಆ ತರ ಪೇತ ಇಡ್ಬೇಕು, ಪೇರ್ದಲ್ಲಿ ಬರೋದೇ ಇಲ್ವಂತೆ. ಅಲ್ಲಿ ಹೋಗಿ ನೆಲೆಯಾಗಿ ನಿಂತು ಬಿಡ್ತಾನಂತ. ಅಷ್ಟು ಸೌಲಭ್ಯ ಇರೋಂತ ಭಗವಂತ ಇವನು. ಅದಕ್ಕೆ ಅವನಿಗೆ ಪೇರ್ದಲ್ಲಿ ಆಗೋದಿಲ್ಲ, ಹೋಗೋದಿಲ್ಲ. ಅದಕ್ಕೋಸ್ಕರ ಅವನನ್ನ ಈ ಊರಿಗೆ ತಿರುಪೇರ್ ನಗರ್ ಅಂತ ಹೆಸರಾಯ್ತು. ಇಲ್ಲಿ ಈ ಅಪ್ಪ ಕುಡಸ್ತಾನ ಇದರಲ್ಲಿ ಏನಪ್ಪ ಒಂದು ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ ಉಪಮನ್ಯು ಅಂತ ಒಬ್ಬ ರಾಜ ಇರ್ತಾನೆ. ಅವನಿಗೆ ಏನೋ ಒಂದು ಕಾರಣಾಂತರವಾಗಿ ಶಾಪಗ್ರಸ್ತನಾಗ್ಬಿಡ್ತಾನೆ. ಶಾಪಗ್ರಸ್ತ ಆದ್ರೆ ಅವನಿಗೆ ಅದಕ್ಕೆ ಪರಿಹಾರವಾಗಿ ಒಂದು ದಿವಸಕ್ಕೆ 1,00,000 ಜನಕ್ಕೆ ಅವನು ಊಟ ಹಾಕ್ಬೇಕಾಗತ್ತೆ, ತದೀಯಾರಾಧನೆ ಮಾಡಬೇಕಾಗತ್ತೆ. ಮಾಡ್ತಾ ಇರ್ತಾನೆ. ಏನು ನೋಡ್ಕೊಳ್ಳಿ, ಅವಾಗ ತಿರುಪೇರ್ ಎಷ್ಟು ದೊಡ್ಡ ನಗರ ಆಗಿರ್ಬೇಕು, 1,00,000 ಜನಕ್ಕೆ ದಿನಾಲೂ ಊಟ ಹಾಕ್ಬೇಕು ಅಂತ ಹೇಳಿದ್ರೆ ಏನು ಸಾಮಾನ್ಯ. ಆ ಊರಲ್ಲಿ ಯಾರು ಅಡಿಗೆ ಮಾಡ್ತಿರ್ಲಿಲ್ಲ ಖಂಡಿತವಾಗ್ಲು. ಯಾಕಂದ್ರೆ ಹೊರಗಡೆನವ್ರೆ ಎಲ್ಲಾರು ಸೇರಿ 1,00,000 ಬರ್ತಾ ಇದ್ರು ಅಂದ್ರೆ ಎಷ್ಟು ತಿಕ್ಲಿ ಪಾಪ್ಯುಲೇಟೆಡ್ ಊರ್ ಇರ್ಬೇಕು ನೋಡ್ಕೊಳ್ಳಿ. ಅದನ್ನ ಅಷ್ಟಕ್ಕೂ ಜನಕ್ಕೆ ತದಿಯಾರಾಧನೆ ಮಾಡ್ತಾ ಇದ್ದಂತೆ. ಮಾಡ್ತಾ ಇದ್ದ ಅವನಿಗೊಂದು ಹಿರಿಮೇನೋ ಪರವಾಗಿಲ್ಲ, ಒಂಥರ ಎಲ್ಲೋ ಒಂದ್ ಕಡೆ ಸಣ್ಣದಾಗಿ ಅಹಂಕಾರ ತಲೆ ಎತ್ಕೊಂತೇನೋ, ಇಷ್ಟು ಜನಕ್ಕೆ ದಿನ ತದಿಯಾರಾಧನೆ ಮಾಡ್ತೀನಿ ಅಂತ. ಅವಾಗ ಒಂದ್ ದಿವಸ ಒಬ್ಬ ತುಂಬಾ ವಯಸ್ಸಾದ ಬ್ರಾಹ್ಮಣ ಅಂತಾನೆ, ತುಂಬಾ ಹಸು, ನನ್ಗೆ ಇವಾಗ್ಲೇ ಊಟ ಹಾಕ್ತೀನಿ ಬನ್ನಿ ಅಂತ. ನಾನು ಊಟ ಹಾಕೋಷ್ಟಿದ್ಯಾ ನಿನ್ನ ಹತ್ರ ಅಂತ ಕೇಳ್ತಾರೆ. ಅಯ್ಯೋ ಒಬ್ಬ ಅಂದ್ರೆ ಏನ್ ಮಹಾ ತಿನ್ಬಿಡ್ತೀರ ದೊಡ್ಡವರೇ ನೀವು, ಬನ್ನಿ ಅಂತ ಹಾಕ್ಬಾರ್ದು. ಇಲ್ಲ ನನ್ ತುಂಬಾ ಹಣಸು, ನಿನ್ಗೆ ಗೊತ್ತಿಲ್ಲ ಅಂತ. ಅಯ್ಯೋ ಬನ್ನಿ, ನೀವೇನೋ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡಿ, ಬನ್ನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕರೆದು ವಯಸ್ಸಾದವ್ರನ್ನ ಸ್ಥಳ ಪುರಾಣದಲ್ಲಿ ಇವೆಲ್ಲ ಬರುತ್ತೆ.
ಬ್ರಹ್ಮಾಂಡ ಪುರಾಣದಲ್ಲಿ ಈ ಹಳೇ ದೇವಸ್ಥಾನಗಳೆಲ್ಲ ನೀವು ನೋಡಿದ್ರೆ ಎಲ್ಲ ಬರಲಾರು ಚರಿತ್ರೆಗಳೆಲ್ಲ ಜಾಸ್ತಿ ಬ್ರಹ್ಮಾಂಡ ಪುರಾಣದಲ್ಲೇ ಎಲ್ಲ ಹೇಳಿದ್ದಾರೆ. ಅಲ್ಲಿ ಆಮೇಲೆ ಕೂರ್ಸಿ ಅವ್ರಿಗೆ ಊಟ ಹಾಕ್ತಾರೆ, ಬಡಿಸ್ತಾರೆ. ಈ 1,00,000 ಜನ ಇನ್ನೂ ಊಟ ಮಾಡಿಲ್ಲ. ಈ ಒಬ್ಬ ಮುದುಕನೇ ಎಲ್ಲ ಇನ್ನೂ ಹಾಕಿ ಅಂತ ಎಲ್ಲ ಬಡಿಸ್ಕೊಂಡು ತಿಂತಾನೇ ಇರ್ತಾನೆ. ಅಪ್ಪ ಇವನಿಗೆ ಉಪಮನ್ಯುಗೆ ನಿಧಾನಕ್ಕೆ ಅವನ ಅಹಂಕಾರ ಎಲ್ಲ ಕರಿದು ಹೋಗ್ತಿರುತ್ತೆ. ಅಪ್ಪ ಏನಪ್ಪ ಮಾಡೋದು, ಅವಮಾನನೂ ಆಗಕ್ಕೆ ಶುರು ಆಗುತ್ತೆ. ಇನ್ನೂ ಕೇಳಿದ್ರೆ ಏನಪ್ಪ ಕೊಡೋದು ಅಂತ ಸದ್ಯ ಅವ್ನ್ ಬಿಡ್ತಾನೇನೋ ಅಂತ ಅವನನ್ನೇ ನೋಡ್ತಾ ಇದ್ದಾನೆ. ಹೊಟ್ಟೆ ಇದ್ದಂಗೆ ಇದೆ ಅಂತೆ ತೆಳ್ಳಿಗೆ. ಆರಾಧೆನ್ರಿರುಪ್ಪಾನ್ ಅಂತ ಹೇಳ್ತಾರಲ್ಲ ಆ ತರ ನಮ್ಮಾಳ್ವಾರ್ ಹಾಡಿದಾರಲ್ಲಿ ಹೇಗೆ ಅವರು ಎಲ್ಲವನ್ನ ಊಟ ಮಾಡ್ದ ಅನ್ನೋದನ್ನ ನಮ್ಮಾಳ್ವಾರ್ ಅವರು ಮಂಗಳಾಶಾಸನ ಮಾಡಿದ ಪದ್ಯಗಳಲ್ಲಿ ಅದ್ರಲ್ಲಿ ಬರುತ್ತೆ, ಹಾಡಿ ತೋರಿಸ್ತೀನಿ ಅವಾಗ. ಆಮೇಲೆ ಆತರ ತಿಂತಾನೆ ಇರ್ತಾರಂತೆ. ಇದರಲ್ಲಿ ಮುದುಕ ಅವಾಗ ತುಂಬಾ ಭಯ ಆಗ್ಬಿಡುತ್ತೆ ಉಪಮನೆಗೆ. ಯಾಕಂದ್ರೆ ಉಪಚಾರ ಮಾಡ್ತೀನಿ ಅಂತ ಕರೆದು ಕೂಡಿಸಿ ಹೊಟ್ಟೆ ತುಂಬಾ ಊಟ ಹಾಕ್ತೇವೆ ಹೋದ್ರೆ ಅದು ತಪ್ಪಾಗತ್ತಲ್ಲ ಒಬ್ರು ಬ್ರಾಹ್ಮಣರಿಗೆ. ಏನ್ ಮಾಡೋದು ಅಂತ, ಇನ್ನೂ ಏನಾದ್ರು ಬೇಕಾ, ಏನ್ ಕೊಟ್ರೆ ನಿಮ್ಗೆ ತೃಪ್ತಿ ಆಗತ್ತೆ ದೊಡ್ಡವ್ರೆ ಅಂತ. ನನಗೊಂದು ಒಡಕ್ ತುಂಬಾ ತುಪ್ಪದಲ್ಲಿ ಮಾಡಿರುವಂತ ಅಪ್ಪಂ, ಕಜ್ಜಾಯ ತರ, ಅದು ಅಪ್ಪಂ, ನೈ ಅಪ್ಪಂ ಅಂತಾರೆ ಅದಕ್ಕೆ, ಕಜ್ಜಾಯ, ಅದನ್ನ ನನ್ ತಂದ್ಕೊಡಿ ಅವಾಗಲೇ ನಂಗೆ ತೃಪ್ತಿ ಆಗೋದು ಅಂತ. ಸರಿ ಅಂತ ಬೇಗ ಅಡುಗೆಯವ್ರಿಗೆ ಹೇಳಿ ಆ ತುಪ್ಪದಲ್ಲಿ ಮಾಡಿರುವಂತ ನೈ ಅಪ್ಪಂನ ಅಮೌಂಟ್ ಕೊಡೋದು ತುಂಬಾ ತರಿಸ್ಕೊಡ್ತಾರೆ. ಅವಾಗ ಹಾಗೆ ತಿನ್ಕೊಂಡು ತುಂಬಾ ಸುಖವಾಗಿ ಹಾಗೆ ನಿದ್ದೆ ಬರೋ ತರ ಮಲ್ಕೊಂಡೇ ಬಿಡ್ತಾನಂತೆ. ಆ ಕೊಡದಲ್ಲಿ ಒಂದು ಕೈ ಇರೋವಾಗ್ಲೇ ಅವನಿಗೆ ಭಗವಂತನ ಸೇವೆ ಆಗತ್ತೆ. ಮಲ್ಕೊಂಡಿರೋ ಹಾಗೇನೆ ಒಂದು ದೃಶ್ಯ ಭಗವಂತ ಇವನು ಅಂತ ಗೊತ್ತಾಗ್ಬಿಡುತ್ತೆ. ಉಪಮನ್ಯು ಗೊತ್ತಾಗತ್ತೆ, ಓಹೋ ನನ್ನ ಅಹಂಕಾರವನ್ನ ಅಡಗಿಸೋಕೆ ಭಗವಂತ ಈ ತರ ಬಂದಿದ್ದಾನೆ ಅಂತ. ಇದು ಅಷ್ಟೇನೆ ಈ ಇದರಲ್ಲಿ ಪಂಚರಂಗ ಕ್ಷೇತ್ರದಲ್ಲಿ ಇದು ಒಂದು ಅಂತ ಹೇಳ್ತಾರೆ. ಆದಿರಂಗ, ಮಧ್ಯರಂಗ, ಶ್ರೀರಂಗ, ಆಮೇಲೆ ಅಪ್ಪಾಲ ರಂಗ. ಆದಿರಂಗ ಬಂದು ಶ್ರೀರಂಗಪಟ್ಟಣ, ಮಧ್ಯರಂಗ ಬಂದು ನಮ್ಗೆ ಗೊತ್ತು ಇದರಲ್ಲಿ ಶಿಂಷಾ ಹತ್ರ ಇದೆಯಲ್ಲ ಅದು. ಆಮೇಲೆ ಶ್ರೀರಂಗ ಅದು ಮುಖ್ಯವಾದ ಇದು ಮುಕ್ತಿ ಕೊಡೋ ಧಾಮ ಅದು. ಅಪ್ಪಾಲ ರಂಗ ಅನ್ನೋದು ಇದೇನೆ, ಈ ಕೋವಿಲಡಿ ಅಂತಾರಲ್ಲ ಅದಕ್ಕೆ ಅಪ್ಪಾಲ, ಹೊರಗಡೆ ಇರೋನು, ದೂರ ಇರೋನು. ಮತ್ತೆ ಇನ್ನೊಂದು ಕುಂಭಕೋಣದಲ್ಲಿರುವಂತ ಸಾರಂಗಪಳ್ಳಿ. ಹೀಗೆ ಪಂಚರಂಗ ಕ್ಷೇತ್ರಗಳಲ್ಲಿ ಇವುಗಳೆಲ್ಲ ಲಿಸ್ಟ್ ಮಾಡ್ತಾರೆ. ಇವರು ಕೆಲವು ಸತಿ ಏನ್ ಮಾಡ್ತಾರೆ, ಕೆಲವರು ಪರಿಮಳ ರಂಗನಾಥ, ಇಂದಳೂರು ಪರಿಮಳ ರಂಗನಾಥನ ಲಿಸ್ಟ್ ಮಾಡ್ಕೋತಾರೆ. ಹಾಗೇನೆ ವಟರಂಗ, ವಟಪತ್ರ ಶಾಹಿ ಇದೆಯಲ್ಲ ಅವನನ್ನು ಕೂಡ ಇದರಲ್ಲಿ ಕೆಲವರು ಆಡ್ ಮಾಡ್ತಾರೆ. ಎಲ್ಲ ರಂಗನಾಥನೇ, ಎಲ್ಲ ನಾರಾಯಣನೇ, ಮಲಗಿರುವಂತ ದೇವರು ಈ ರಂಗ ಪಂಚರಂಗ ಕ್ಷೇತ್ರ ಅಂತ ಹೇಳ್ತಾರೆ. ಈಗಾಗ್ಲೇ ನಾನು ನಿಮ್ಗೆ ಹೇಳ್ದೆ ಈ ಸ್ಥಳ ಪುರಾಣವನ್ನ ಹೀಗೆ ಅಪ್ಪಂ ಈಗಲೂ ಕೂಡ ಅಷ್ಟೇನೆ. ಸಾಯಂಕಾಲದ ಹೊತ್ತು ನೀವು ಹೋದ್ರೆ ಅಲ್ಲಿ ನೈ ಅಪ್ಪಂ ನೈವೇದ್ಯ ಮಾಡ್ತಾರೆ, ಸ್ವಲ್ಪನೇ ಮಾಡಿರ್ತಾರೆ. ನಮ್ಗೆ ಅರ್ಚಕರನ್ನ ನೀವು ಅಪೀಸ್ ಮಾಡಿದ್ರೆ ಅವರು ಕೊಡ್ತಾರೆ ಪ್ರಸಾದ, ತುಂಬಾ ಚೆನ್ನಾಗಿರತ್ತೆ. ಮಾರ್ಕಂಡೇಯರಿಗೂ ಕೂಡ ಇಲ್ಲೇನೆ ಶಾಪ ವಿಮೋಚನೆ ಆಗತ್ತೆ. 16ನೇ ವಯಸ್ಸಿನಲ್ಲಿ ಅವರಿಗೆ ಆಯುಸ್ಸು ತೀರ್ಬೇಕಾಗಿರುತ್ತೆ. ಅವಾಗ ಯಮದ ಪಾಶ ಬರ್ಬೇಕಾದ್ರೆ ತಪ್ಪಿಸ್ಕೊಳ್ಳೋಕೆ ಅವ್ರು ತಪಸ್ ಮಾಡ್ತಾರೆ. ಸೊ ಇಲ್ಲೇನೆ ಅವರಿಗೆ ಚಿರಂಜೀವತ್ವವನ್ನು ಬರುತ್ತೆ. ಈ ಮಂಗಳಾಶಾಸನ ಅಂತ ನೋಡಿದಾಗ ಈ ಊರಲ್ಲಿ ಪೆರಿಯಾಳ್ವಾರು, ತಿರುಮಂಗೈ ಆಳ್ವಾರು, ತಿರುಮೇಶ ಆಳ್ವಾರು ಮತ್ತು ನಮ್ಮಾಳ್ವಾರು ಎಲ್ಲರೂ ಈ ಕ್ಷೇತ್ರವನ್ನ ಹಾಡಿದ್ದಾರೆ. ಇದರಲ್ಲಿ ಮುಖ್ಯವಾದ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಈ ತಿರುಪೆ ನಗರ ಅಪ್ಪಕ್ಕೊಡತ್ತಾನ್ ಅಂತ ಇದೆಯಲ್ಲ, ಇಲ್ಲಿ ಕೋವಿಲಡಿ ಅಂತ ಹೇಳ್ತಾರೆ. ಇಲ್ಲೇನೆ ನಮ್ಮಾಳ್ವಾರು ಅವರು ಕೊನೆ ಪದ್ಯವನ್ನ ಬರೆದು ಭಗವಂತನಿಗೆ ಶರಣಾಗತಿ ಮಾಡಿಕೊಂಡು ಮೋಕ್ಷಕ್ಕೆ ಹೋದ್ರು ಅಂತ ಹೇಳ್ತಾರೆ. ಹಾಗೆ ಪೆರಿಯಾಳ್ವಾರ್ ಕೂಡ ಅಷ್ಟೇನೆ ಇಲ್ಲೇನೆ ಶರಣಾಗತಿ ಮಾಡ್ಕೊಂಡ್ರು ಅಂತ ಹೇಳ್ತಾರೆ. ಈ ಶ್ರೀರಂಗಕ್ಕಿಂತ ಹಳೆಯ ಕ್ಷೇತ್ರ ಅಂತ ಹೇಳ್ತಾರೆ ಇದನ್ನ. ಈಗ ಈ ಕ್ಷೇತ್ರದ ಸಂಬಂಧಪಟ್ಟಿದ ಹಾಡುಗಳನ್ನ ನೋಡೋಣ. ಈ ತಿರುವಾಳ್ಮೊழிಯಲ್ಲಿ ಬರುವಂತದ್ದು ನಮ್ಮಾಳ್ವಾರ್ ಹಾಡಿರೋದು. ತಿರುವಾಳ್ಮೊಳಿ 10, 8, 1ರಿಂದ 11 10 ಹಾಡುನು ಈ ತಿರುಪೇರ್ ನಗರ ಇದೇನೆ ಕೊನೆ ಹಾಡು ನಮ್ಮಾಳ್ವಾರ್ ಹಾಡಿದ್ದು. ಇದಾದ್ಮೇಲೆ ಅವರು ಮೋಕ್ಷಕ್ಕೆ ಹೊರಟೋಗ್ತಾರೆ ಇಲ್ಲಿ ಶರಣಾಗತಿ ಮಾಡ್ಕೊಂಡು. ತಿರುಮಾಲಿಲಂ ಶೋಲೈ ಮಲೈ ಎಂದ್ರೆ ಎನ್ನ ಅವರು ಹಾಡ್ತಾ ಇರ್ತಾರೆ. ತಿರುಮಾಲಿಲಂ ಶೋಲೈ ಅಂತ ಹಾಡ್ತಾ ಇದ್ದಾರೆ. ಆ ತಿರುಮಾಲಿಲಂ ಶೋಲೈ ಎಂದ್ರೆ ಎನ್ನ ಅಂತ ಹೇಳಿದಾಗ ಎದುರುಗಡೆ ಬಂದು ಈ ತಿರುಪೇರ್ ನಗರ ದೇವರಿದ್ದಾರಲ್ಲ ಅವ್ರು ಬಂದು ನಿಂತ್ಕೊಳ್ತಾರೆ. ಎನ್ನ ತಿರುಮಾಲ್ ಬಂದು ಎನ್ನೆಂಜು ನಿರೆಯ ಪುಹೊಂದಾನ್. ಎಲ್ಲ ತಿರುಮಾಲಿಲಂ ಶೋಲೈ ಹಾಡಾಯ್ತಲ್ಲ, ನನ್ನ ಬಗ್ಗೆ ಹಾಡು ಅಂತ ಬಂದು ಎದುರುಗಡೆ ನಿಂತ್ಕೋತಾರಂತೆ. ನಮ್ಮಾಳ್ವಾರ್ದು
ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ, ಅವ್ರು ಎಲ್ಲೂ ತಿರುಮಂಗೆ ಆಳ್ವಾರ್ ತರ ಎಲ್ಲ ದೇಶಗಳನ್ನು ಹೋಗಿ ಪರ್ಯಟನೆ ಅಂತ ಏನು ಮಾಡ್ಲಿಲ್ಲ. ಅವ್ರು ಕೂತ್ ಕಡೆನೆ ಆ ಹುಣಸೆ ಮರದ ಪುಟೆಯಲ್ಲೇ ಕೂತೇ ಇದ್ರು. ಅಲ್ಲೇ ಎಲ್ಲ ದೇಶದ ದೇವರು ಬಂದು ಅವರು ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟು ನನ್ನ ಬಗ್ಗೆ ಹಾಡು ಅಂತ ಹಾಡಿಸ್ಕೊಂಡಿದ್ದು. ಇದು ವಿಶೇಷ. ಇದೇ ಕೊನೆಯದಾಗಿ ಹಾಡಿ ಆಮೇಲೆ ಮೋಕ್ಷಕ್ಕೆ ಹೋಗ್ತಾರೆ ಅವರು. ಕರುಮಾಮಣಿ ಒಂದು ಪುನಲ್ ಪೊನ್ನಿತ್ತೆನ್ಪಾಲ್, ದಕ್ಷಿಣಕ್ಕೆ ಇದೆ ಇದು ಪೊನ್ನಿಗೆ. ತಿರುಮಾಲ್ ಚಂದ್ರ ಸೇರ್ಬಿಡಂ, ಹೋಗಿ ತಿರುಮಾಲನ್ನ ಹೋಗಿ ಸೇರ್ಬೇಕಾಗಿರೋ ಜಾಗ ಇದೇನೆ. ತಿರುಪ್ಪೇರೆ, ದಕ್ಷಿಣದಲ್ಲಿರುವಂತ ಕ್ಷೇತ್ರ ಇದು. ತಿರುಪ್ಪೇರ್ ನಗರ್ ಅದು ಅಂತ ಹೇಳ್ತಾರೆ. பேரே உரைகின்ற பிரானின்று வந்து பேரேன் என்று என்னென்று நிறைய புகுந்தான். காரே கடலே மலையேழுல உண்டும் ಆರಾವಯಿತ್ತಾನೆ ಅಡಂಗ ಪಿಡಿತ್ತೇನೆ. ಇಲ್ಲಿ ಹೇಳ್ತಾರೆ ನೋಡಿ, ಎಲ್ಲಾನು ಬೇರೆ ಊರೈಹಿಂದ್ರ ಪಿರಾನಿಂದ್ರ ಬಂದು, ತಿರುಪೇರ್ ನಗರ್ ಅಂತ ಹೇಳುವಂತ ಊರಲ್ಲಿ ಇಲ್ಲಿ ಬಂದು ಬೇರೇನೆಂದ್ರೆ ನಾನು ಬರ್ತೀನಿ, ನಿನ್ನ ಹೃದಯದಲ್ಲಿ ಕೂತ್ಕೊಳ್ತೀನಿ, ನನ್ನ ಅಲ್ಲಿಂದ ನೀನು ಓಡ್ಸಕ್ಕಾಗಲ್ಲ ಅಂತ ಬಂದು ಇವರು ಹೃದಯದಲ್ಲಿ ಕೂತ್ಬಿಟ್ರಂತೆ ನಮ್ಮ ಆಳ್ವಾರ ಹೃದಯದಲ್ಲಿ. ಏನೆಲ್ಲ ನುಂಗಿದ್ದಾನೆ ಅವನು ಅಂತ ಹೇಳಿದ್ರೆ, ಕಾರೇ ಸಮುದ್ರ, ಸಪ್ತ ಸಮುದ್ರಗಳು, ಕಡಲೆ ಕಾರೇ ಕಡಲೆ ಮಲೆಯೇ ಎಲ್ಲವನ್ನು ನುಂಗಿ ಎಲ್ಲ ನುಂಗಿ ಹೊಟ್ಟೆಯಲ್ಲಿ ಇಟ್ಕೊಂಡು ಆರಾವೈತಾನೆ, ಎಲ್ಲಿ ಹೀಗೆ 1 ಲಕ್ಷಕ್ಕೆ ಜನಕ್ಕೆ ಮಾಡಿದ ಅಡಿಗೆಯನ್ನೆಲ್ಲ ತಿಂದ್ರು ಆದ್ರೂ ಹೊಟ್ಟೆ ತುಂಬಲಿಲ್ಲ ಅಂತ ನಾವು ಹೇಳಿದ್ವಲ್ಲ, ಅದೇ ತರ ಇಲ್ಲಿ ಮಹಾಪ್ರಳಯ ಕಾಲದಲ್ಲಿ ಎಲ್ಲವನ್ನ ನುಂಗಿದ್ರೆ ಕೂಡ ಅವನ್ ಹೊಟ್ಟೆ ತುಂಬದೇ ಇರೋ ತರನೇ ಮಡಕಿಯಾಗಿರತ್ತಂತೆ. ಮಕ್ಳು ಹೇಗೆ ನೆರಿ ಕಟ್ಕೊಂಡಿರತ್ತೋ ಹೊಟ್ಟೆ ಹಸಿವುದಾಗ, ಆತರ ಭಗವಂತನಿಗೆ 3 ಗೆರೆ ಕಾಣತ್ತಂತೆ. ಏನಪ್ಪ ಆರಾವೈತಾನೆ, ಹೊಟ್ಟೆ ತುಂಬಿಲ್ಲ ಇವನಿಗೆ ಅನ್ನತ್ರ, ಇನ್ನೂ ಹಸಿವೆ ಇದೆಯೇನೋ ಅನ್ನೋ ತರ ಇದೆಯಂತೆ ಅವನ ಹೊಟ್ಟೆ. ಅಡಂಗ ಪಿಡಿತೇನೆ, ಅವನು ನನ್ನ ಕೈಯಲ್ಲಿ ಸಿಗೋ ತರ ನಾನು ಹಿಡ್ಕೊಂಡೆ ಇವನ್ನ ಅಂತ ಹೇಳ್ತಾರೆ. ಪಿಡಿತೇನ್ ಪಿರವಿ ಕೆಡುತ್ತೇನ್ ಪಿಣಿಶಾರೇನ್, ಇವನನ್ನ ಹಿಡ್ಕೊಂಡ್ಮೇಲೆ ನನಗೆ ಪಿರವಿ ಕೆಡುತ್ತೇನ್, ಈ ಭೂಮಿ ಎಲ್ಲ ಬೇಕಾಗಿಲ್ಲ ನನಗೆ ಅಂತ ಬಿಟ್ಬಿಟ್ಟೆ. ಪಿಣಿಶಾರೇನ್, ಇನ್ನೇನು ಯಾವ ಕಷ್ಟವೂ ನನ್ನ ಹತ್ರಕ್ಕೆ ಬರೋದಿಲ್ಲ. ಮುಡಿತೇನ್ ಮನೆ வாழ்க்கையுள் நிற்பதோர் ಮಾಯೆಯೇ, ಈ ಸಂಸಾರ ಅನ್ನೋ ಒಂದು ಮಾಯೆಯಲ್ಲಿ ನನ್ನನ್ನ ಸಿಕ್ಕಾಕಿಸ್ತಾ ಇತ್ತಲ್ಲ ಇಷ್ಟರವರೆಗೂ ಒಂದು ಮಾಯೆ, ಅದನ್ನ ಇಲ್ಲಿಗೆ ನಿಲ್ಲಿಸ್ದೆ. ಇನ್ನೇನು ನನಗೆ ಅಟ್ರಾಕ್ಷನ್ಸ್ ಇಲ್ಲ. ಯಾವ ಸಂಸಾರದಲ್ಲಿ ಏನೋ ಒಂದು ಉತ್ತೇಜನ ಕೊಡುವಂಥದ್ದು, ಇಲ್ಲಿ ಬಂದಿರ್ಬೇಕು ಮಾಡ್ಬೇಕು ಅನ್ನೋದು ಅಂಥದ್ದು ಏನೂ ಇಲ್ಲ ನನಗೆ. ಕೊಡಿಗೋಪುರವಾಡಂಗಳ್ ತಿರುಪ್ಪೇರ, ಆ ತಿರುಪ್ಪೇರ್ ನಗರ ಇವಾಗ ಹೇಗಿದೆ ಅಂದ್ರೆ, ಎಲ್ಲೋ ಒಂದು ಕಾಡುಗಳ ಮಧ್ಯೆ ಒಂದು ನದಿ ತೀರದಲ್ಲಿ ಇದೆ ಒಂದು ಚಿಕ್ಕ ದೇವಸ್ಥಾನ, ಒಂದು ಚಿಕ್ಕ ಕುಗ್ರಾಮ ತರ ಇದೆ. ಆದ್ರೆ ಅವ್ರು ಅವಾಗ ಹೇಳೋದ್ ನೋಡಿ, ಕೊಡಿಗೋಪುರ ಮಾಡಂಗಳ್, ಖಂಡಿತವಾಗ್ಲು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಎಲ್ಲ ಇತ್ತು. 1 ಲಕ್ಷ ಜನ ವಾಸವಾಗಿದ್ರು ಅಲ್ಲಿ. ದಿನ ಊಟಕ್ಕೆ ಬರ್ತಾ ಇದ್ರು. ತದಿಯಾರಾಧನೆಗೆ ಉಪಮನ್ಯು ಕೊಡ್ತಾ ಇದ್ದ ಅಂದ್ರೆ ನೋಡ್ಕೊಳ್ಳಿ ಎಷ್ಟು ದೊಡ್ಡ ಊರ್ ಇರ್ಬೇಕದು. ಅಡಿಶೇರ್ವದ ಎನಕ್ಕೆಳೆದಾಯಿನವಾರೆ, ಅವನು ಭಗವಂತನ ಪಾದ ಸೇರೋದೆ ನನ್ನ ಕರ್ತವ್ಯ. ನನಗೆ ಸುಲಭ ಆಯ್ತು. ಇವಾಗ ತಿರುಪೇರ್ಗೆ ಬಂದು ಇವನ ಕಾಲು ಹಿಡ್ಕೊಳ್ಳೋದು ನನಗೆ ಸುಲಭ ಆಯ್ತು. ಎಳಿದಾಯಿನವಾರೆಂದ್ರ ಎನ್ ಕಣ್ಗಳು ಕಳಿಪ ಕಳಿದಾಹಿಯ ಶಿಂದೈನಾಯ್ ಕಳಿಕಿಂದ್ರೇನ್ ಕಿಳಿತಾವಿಯ ಶೋಲೆ ಹಳ್ಶೋ ತಿರುಪೇ. ನಾನು ಎಲ್ಲೆಲ್ಲಿ ನೋಡಿದ್ರು ಗಿಳಿಗಳು, ಮತ್ತೆ ಹೂ ತೋಟಗಳು, ಹಣ್ಣಿನ ತೋಟಗಳು ಎಲ್ಲ ಇತ್ತಂತೆ. ತಿಳಿದಾಹಿಯ ಶೇಣ್ ವಿಷಂಬ ತರುಮಾನೆ, ಇವನು ತಿಳಿದಾಹಿಯ ಶೇಣ್ ವಿಷಂಬ ಪರಮಾಕಾಶ, ಅದೇ ಮೋಕ್ಷ ವೈಕುಂಠವನ್ನ ಕೊಡುವನು ಇವನೇ. ತರುಮಾನೆ ಕೊಡ್ತಾನೆ ಮೋಕ್ಷ ಅಂತ. ವಾನೇ ತರುಮಾನ್ ಎನಕ್ಕ ಎನ್ನೋಡೊಟ್ಟಿ, ನನಗೆ ಮೋಕ್ಷವನ್ನ ಕೊಡ್ತಾನೆ. ಊನೆ ಕರುಂಬೆ ಇದನ್ನುಳ್ ಪುಹಂದು, ಹೇಗೆ ಕೊಡ್ತಾನೆ ಇವನು ಅಂದ್ರೆ, ನನ್ನ ಶರೀರದಲ್ಲಿ ಅಂಟ್ಕೊಂಡಿರುವಂತ ನನ್ನ ಜೀವದ ಜೊತೆಗೆ ಅವನು ಬಂದು ಸೇರ್ಕೊಂಡಿದ್ದಾನಲ್ಲ. ಕುರುಂಬೆಯುಳ್, ನನ್ನ ಶರೀರದೊಳಗೆ ಪುಹಂದು ಇಂದ್ರ ತಾನೇ ತಡುಮಾ ತತ್ತವಿನೆಗಳ್ ತವಿತ್ತಾನ್, ಭಗವಂತ ಅಲ್ಲಿ ಕೂತ್ಕೊಂಡಿರೋದ್ರಿಂದ ಏನೇನ್ ಕಷ್ಟಗಳು ಯಾವ್ಯಾವ್ದಿದೆಯೋ ಅದನ್ನೆಲ್ಲ ಹೋಗಿಸ್ತಾನೆ ಅಂತ. ಭೀಷ್ಮರು ಮಹಾಭಾರತ ಯುದ್ಧದಲ್ಲಿ ಕೊನೆಯಲ್ಲಿ ಎಷ್ಟು ಕ್ಷರಗಳನ್ನ ಪಂಪ್ ಮಾಡ್ಬಿಡ್ತಾನೆ ಅರ್ಜುನ ಅಂತ ಹೇಳಿದ್ರೆ, ಅವ್ರು ಕೆಳಗೆ ಬಿದ್ದು ಹೋಗ್ತಾರೆ.
ಮೈಯಲ್ಲಿರೋ ರಕ್ತ ಎಲ್ಲ ಸೋರ್ ಹೋಗಿ ಪ್ರಾಣ ಇನ್ನೇನು ಹೋಗ್ಬೇಕು ಅನ್ಬೇಕಾರೆ ಹಾಗೆ ಬೀಳ್ತಾರೆ. ಬಿದ್ದಾಗ ಶರೀರ ನೆಲಕ್ಕೆ ತಾಪದೇ ಇಲ್ಲ. ಯಾಕಂದ್ರೆ ಬಾಣಗಳೆಲ್ಲ ಈ ಕಡೆಯಿಂದ ಆ ಕಡೆಗೆ ಚುಚ್ಚಿ, ಈ ಕಡೆಯಿಂದ ಆ ಕಡೆಗೆ ಚುಚ್ಚಿ ಶರಗಳೇ ಒಂದು ಶಯೆ ತರ, ಒಂದು ಬೆಡ್ ತರ ಆಗೋಗಿ ಅದ್ರ ಮೇಲೆ ಅವರು ಶರೀರ ಹಾಗೆ ಬಿದ್ದಿರುತ್ತೆ. ಇದನ್ನೆಲ್ಲ ನಾವು ನೋಡಿದೀವಿ ಭೀಷ್ಮರು ಹೇಗಿರ್ತಾರೆ ಅಂತ. ಆತರ ಭಗವಂತ ಆದ್ರೆ ಅವ್ರಿಗೇನು ಕಷ್ಟ ಆಗ್ಲಿಲ್ವಲ್ಲ, ಉತ್ತರಾಯಣದವರೆಗೂ ಕಾಯ್ದ್ರಲ್ಲ ಪ್ರಾಣ ಹೋಗಕ್ಕೆ ಅಂತ ಹೇಳಿದ್ರೆ, ಅಲ್ಲಿ ಭಗವಂತ ಬರ್ತಾನೆ ಇವನನ್ನ ನೋಡಕ್ಕೆ. ಬಂದು ನೋಡಿ ತನ್ನ ವೈಜಯಂತಿ ಮಾಲಿಯನ್ನ ಕೊಟ್ಟು, ನಾನಿದ್ದೀನಿ ಹೆದರ್ಕೋಬೇಡ ಮಹಾಶುಚ ಅಂತ ಹೇಳ್ತಾರೆ, ಹೆದರ್ಕೋಬೇಡ ಕೃಷ್ಣ, ನೀನ್ ನೋಡಿದ್ಮೇಲೆ ನನಗೆ ಏನು ಕಷ್ಟ ಇಲ್ಲ ಅಂತ. ವೈಜಯಂತಿ ಮಾಲೆ ಹಾಕೊಂಡ್ಮೇಲೆ ಅವರಿಗೆ ನೋವು ಇರೋದಿಲ್ಲ, ಹಸಿವು ಇರೋದಿಲ್ಲ, ಬಾಯಾರಿಕೆನೂ ಆಗೋದಿಲ್ಲ. ಆದ್ರೆ ಬಾಯಾರಿಕೆ ಆಯ್ತು ಅಂತ ಹೇಳಿ ಒಂದು ಗಂಗೆಯನ್ನ, ಪಾತಾಳ ಗಂಗೆಯನ್ನ ಬಿಲ್ಲು ಹೊಡೆದು ತರಿಸಿ ಅವನ ನೇರವಾಗಿ ಅವ್ರ ಬಾಯಲ್ಲಿ ಬೀಳತರ ಗಂಗೆ ಮಾಡ್ತಾನೆ ಅರ್ಜುನ, ಅದು ಬೇರೆ ವಿಷಯ. ಆದ್ರೆ ಹಸಿವು ನೋವು ಯಾವುದೂ ಆಗೋದಿಲ್ಲ. ವೈಜಯಂತಿ ಮಾಲೆಯನ್ನ ಹಾಕೊಡ್ತಾರೆ. ಆ ತರ ಇಂದ್ರ ತಾನೇ ತಡುಮಾತ ವಿನೆಗಳ್ತ ಬಿಟ್ಟ, ನನ್ಗೇನೇನ್ ಭಗವಂತನ ಹೃದಯದಲ್ಲಿ ಹೊಕ್ಕ ಮೇಲೆ ಅನಾದಿ ಕಾಲದಿಂದ ಯಾವ ಪಾಪಗಳನ್ನ ಮಾಡಿ ಅದರಿಂದ ಏನೇನು ನೋವುಗಳೆಲ್ಲ ಬಂದಿತ್ತೋ ಅದೆಲ್ಲ ತನ್ನಂತಾನೆ ಬಿಟ್ಟು ಹೋಯ್. ಹೇಗೆಂದ್ರೆ ತೀಯನೆಲ್ ತೂಷಾಹಂ, ಹಾಗೆ ಹೊರಟೋಯ್ತಂತೆ. ಬೆಳಕು ಬಂದ ತಕ್ಷಣ ಕತ್ಲೆ ಹೇಗೆ ಹೋಗುತ್ತೆ ಅಂದ್ರೆ ಅದೇನು ಹೋಗೋದು ಯಾರಿಗೂ ಕಾಣಿಸೋದಿಲ್ಲ, ಕತ್ಲೆ ಇರೋದಿಲ್ಲ ಅಷ್ಟೇನೆ. ಅದೇ ತರ ಭಗವಂತ ಬಂದ ಮೇಲೆ ತಡುಮಾತತ್ತ, ಯಾರ ಕೈಲೂ ಅದನ್ನ ತೀರ್ಸಕ್ ಆಗದೆ ಇರುವಂತ ಪರಿಹಾರಗಳು, ಶ್ರಮಗಳು ಎಲ್ಲವನ್ನ ವಿನಯಗಳು ತಗಿತಾನ್. ತೇನೆ ಪೊಳಿಲ್ ತೆಂತಿರುಪೇ ನಹರಾನೆ, ಎಲ್ಲ ತುಂಬಾ ಮಧುಸಿಂಧಿಯಾದ ಪ್ರದೇಶ, ಹೂಗಳು ತುಂಬಾ ಇತ್ತು. ಅದಕ್ಕೆ ಜೇನ್ಗಳು ತುಂಬಾ ಜೇಂಕಾರ ಮಾಡ್ತಾ ಅಲ್ಲಲ್ಲೇ ಓಡಾಡ್ತಿತ್ತು. ತುಂಬಾ ಚೆನ್ನಾಗಿದೆ. ಎಲ್ಲ ಹಾಡುಗಳು ಹಾಡಿದ್ರೆ ಸಮಯ ಆಗುತ್ತೆ. ಇಂದ್ರೆಣ್ಣೆ ಪೊರುಳಾಕಿ, ಹಾಗೆ ಜಂಪ್ ಮಾಡ್ಕೊಂಡು ಹೋಗ್ತೀನಿ, ಯಾರ ಹತ್ರ ಪುಸ್ತಕ ಇದೆ ಹಾಗೆ ನೋಡ್ಕೊಂಡು ಹೋಗಿ. ಇಂದ್ರೆಣ್ಣೆ ಪೊರುಳಾಕಿ ತನ್ನೆ ಎನ್ನುಳ್ ವೈತ, ನನ್ ಯಾರೋ ಏನೋ ಒಂದು ವಸ್ತುವಾಗಿದ್ದೆ, ಆದ್ರೆ ನನ್ನನ್ನು ಒಂದು ವಸ್ತು ಅಂತ ಪರಿಗಣಿಸಿ ನನ್ನೊಳಗೆ ಅವನು ಕೂತ್ಕೊಂಡು ನನ್ನನ್ನ ಅವನೊಳಗೆ ಇಟ್ಕೊಂಡಂತೆ. ತನ್ನೆ ಎನ್ನುಳ್ ವೈತ, ಅವನು ಬಂದು ನನ್ನ ಒಳಗೂ ಇದ್ದಾನೆ ಅಂತ. ಅಂದ್ರೆನ್ನೆ ಪುರಂಪೋಹ ಪುಣತ್ತದ ಎನ್ ಶೈವಾನ್, ನಾನವತ್ತು ಹೊರಗಡೆ ಹೋಗ್ಬೇಕಾದ್ರೆ ಜೀವ ಹೋಗತ್ತೆ ಅನ್ಬೇಕು, ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಕೈ ಹಿಡಿದು ನಡೆಸ್ತಾನೆ, ಪರಮಾಕಾಶಕ್ಕೆ ಹೋಗೋ ದಾರಿಯನ್ನ ತೋರಿಸ್ತಾನೆ. ಅವನು ಮೂರ್ಧ್ನ ನಾಡಿಯಲ್ಲಿ ಸಂಚಾರ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾನೆ ಒಳಗಡೆನೆ ಇದ್ಕೊಂಡು ಅಂತ ಹೇಳ್ತಾರೆ. ಕುಂಡ್ರೆನ್ನತ್ತಿಹಳಂ ಮಾಡಂಗಳ್ ತಿರುಪೇರಾನ್, ಒಂದೊಂದು ಬಿಲ್ಡಿಂಗ್ಗಳು ಒಳ್ಳೆ ಬೆಟ್ಟದ ತರ ಇತ್ತಂತೆ, ಅಷ್ಟಷ್ಟು ದೊಡ್ಡದಾಗಿ ಅಷ್ಟಷ್ಟು ಅಗಲಕ್ಕೆ ಉದ್ದಕ್ಕೆ ಇತ್ತು. ಕುಂಡ್ರೆನ್ನತ್ತಿಹಳಂ, ಕುಂಡ್ರ ಅಂದ್ರೆ ಬೆಟ್ಟ, ಅಷ್ಟು ದೊಡ್ಡ ಬಿಲ್ಡಿಂಗ್ಗಳಿತ್ತು ಅಂತ. ಒಂಡ್ರೆನ ಕರುಳ್ ಶಯ್ಯ ಉಣರ್ತಲುತ್ತೇನೆ, ಈ ಆಳ್ವಾರ್ಗಳೆಲ್ಲ ಹೀಗೆ ಬರ್ದಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಪದ್ಯದಲ್ಲೆಲ್ಲ ಸುಳ್ಳು ಬರೆಯಕ್ಕೆ ಏನು ಪ್ರಮೇಯನೇ ಇಲ್ಲ. ಅವ್ರಿಗೆ ಬೇಕಾಗೂ ಇಲ್ಲ, ಏನಕ್ಕೆ ಸುಳ್ಳು ಬರೀತಾರೆ? ನಮಗೆ ಮೋಕ್ಷ ಮಾರ್ಗವನ್ನ ತೋರಿಸುವಂತ ಆಳ್ವಾರ್ಗಳು, ಅವರಲ್ಲಿ ದೊಡ್ಡ ಬಿಲ್ಡಿಂಗ್ ಇತ್ತು, ಇನ್ನೊಂದಿತ್ತು, ಮಾಡಂಗಳ್ ಶೋಳು ಏನು ಬೆಳೆದಿಂಗಳನ್ನ ಮುಟ್ತಾ ಇತ್ತು, ಆ ತರದ್ದೆಲ್ಲ ಸುಮ್ಮನೆ ಉತ್ಪ್ರೇಕ್ಷಕಾದ್ರೂ ಹೇಳ್ತಾರಲ್ಲ. ಒಂದ್ ವೇಳೆ ಉತ್ಪ್ರೇಕ್ಷಕ್ ಹೇಳಿದ್ರೆ ಕೂಡ ಒಬ್ರೇ ಆಳ್ವಾರು ಹೇಳ್ತಿರ್ಲಿಲ್ಲ, ಎಲ್ಲ ಆಳ್ವಾರು ಹೇಳ್ತಾ ಇದಾರಲ್ಲ. ಸೊ ಹಾಗಿದ್ಮೇಲೆ ನೀವು ಇಮ್ಯಾಜಿನ್ ಮಾಡ್ಕೋಬಹುದು ಆ ಚಿಕ್ಕ ಊರು ಹಿಂದೆ ಹೆಂಗಿತ್ತು ಅಂತ. ಉತ್ತೇನು ಹಂದ ಪಣಿಷೈದು ಉನಪಾದಂ, ನಾನು ಉಜ್ಜೀವನ ಆಯ್ತು ನಿನ್ನ ಪಾದಗಳನ್ನ ಹಿಡ್ಕೊಂಡು, ಅದಕ್ಕೆ ಕೈಂಕರ್ಯ ಮಾಡಿ ನಾನು ಉಜ್ಜೀವನ ಹೊಂದೆ. ಪೆತ್ತೇನ್, ಆ ಅವಕಾಶ ನನಗೆ ಸಿಕ್ತು. ಈನೇ ಇನ್ನಂ ವೇಂಡುವುದೆಂದ, ಇನ್ನೇನಪ್ಪ ನನಗೆ ಏನು ಬೇಡ, ಇದೇ ನನಗೆ ಪರ್ಮನೆಂಟ್ ಆಗಿ ಸಿಕ್ಬಿಟ್ರೆ ಸಾಕು. ಈ ಕೈಂಕರ್ಯ ಏನ್ ಮಾಡ್ತಾ ಇದ್ದೀನಿ, ನಿನ್ನ ಪಾದ ಸೇವೆ, ಇದು ನಿರಂತರವಾಗಿ ನನಗೆ ಸಿಕ್ಕಿದ್ರೆ ಸಾಕು ಅಂತ ಕೇಳ್ತಾನೆ. ಕತ್ತಾರ್ ಮರೆವಾಣರ್ಗಳ್ ತಿರುಪೇರಾರ್ಕ್, ಕತ್ತಾರ್ ಮರೆವಾಣರ್ ಏನಪ್ಪಾ ಅಂತ ಹೇಳಿದ್ರೆ ಇದು ವಾಯ್ ಪಾಠವಾಗಿತ್ತಂತೆ ಅವ್ರಗಳಿಗೆಲ್ಲ ವೇದಗಳನ್ನ ಹಾಡೋಕೆ. ಅವರೆಲ್ಲಾನು ತಿರುಪೇರಲ್ಲಿ ಪುಷ್ಕಳವಾಗಿದ್ರು ಅವರೆಲ್ಲ. ಅತ್ತಾರಡಿಗ ತಮಕ್ ಅಲ್ಲಲ್ ನಿಲ್ಲವೇ, ಅಂತವರ ಭಾಗವತರ, ಅವರ ಭಾಗವತರ ಅವ್ರಿಗೆ ಯಾರು ಸೇವೆ ಮಾಡ್ತಾರೋ ಅವ್ರಿಗೆ ಕೂಡ ಅಲ್ಲಲ್ಲಿ ಯಾವ ಕಷ್ಟ ಕೂಡ ನಿಲ್ಲೋದಿಲ್ಲ ಅಂತ ಫಲಶ್ರುತಿ ಅಂತ ಹಾಡ್ತಾರೆ. ನಿಲ್ಲ ಅಲ್ಲಲ್ ನೀಳ್ವಳಲ್ ಶೂ ತಿರುಪೇರ್ ಮೇಲ್, ಈ ತಿರುಪೇರ್ ಮೇಲೆ 10 ಹಾಡು ಹಾಡಿದ್ನಲ್ಲ, ಹಾಡು ಹೇಳಿದ್ರೆ ಕೂಡ ಅವ್ರಿಗೆ ಯಾವ ಪಾಪವೂ ನಿಲ್ಲೋದಿಲ್ಲ.
ನಲ್ಲಾರ್ ಪಲರ್ವಾಳ್ ಪುರುಹೋತ್ ಷಡಹೋಪನ್. ಈ ಊರಲ್ಲಿ ಹಲವಾರು ಸಾತ್ವಿಕ ಜನರು ವಾಸ ಮಾಡ್ತಾ ಇದ್ರಂತೆ. ನಲ್ಲಾರ್ ಪಲರ್ವಾಳ್, ತುಂಬಾ ಎಲ್ಲೆಲ್ಲಿ ನೋಡಿದ್ರು ಸಾತ್ವಿಕ ಜನರೇ ಇದ್ರಂತೆ. ಸೊಲ್ಲಾರ್ ತಮಿಳ ಆಯಿರತ್ತುಳ್ಳಿ ವೆಪತ್ತುಂ ವಲ್ಲಾರ್. ಯಾರು ಹೇಳ್ತಾರೋ ಈ 10 ತಿಳ್ಕೊಂಡು ಅರ್ಥ ಸಹಿತ ಅನುಭವಿಸ್ತಾರೋ, ತೊಂಡರ ಆಳ್ವದು. ಅವರು ಆಳುವಂತ ಊರು ಯಾವ್ದಪ್ಪ ಅಂತ ಹೇಳಿದ್ರೆ ಶೂಳ್ ಪೊನ್ ವಿಶುಂಬೆ, ಬಂಗಾರದಂತ ಪೊನ್ ವಿಶುಂಬ. ವಿಶುಂಬ ಅಂತ ಹೇಳಿದ್ರೆ ಆಕಾಶ, ಪರಮಾಕಾಶ, ವೈಕುಂಠದಲ್ಲಿ ಅವರು ವಾಸವಾಗಿರ್ತಾರೆ ಅಂತ. ಅಂದ್ರೆ ಮೋಕ್ಷ ಗ್ಯಾರಂಟಿ ಅವ್ರಗಳಿಗೆಲ್ಲ ಅಂತ ಫಲಶ್ರುತಿಯಲ್ಲಿ ಹೇಳ್ತಾರೆ. ಇದಿಷ್ಟು ನಮ್ಮಾಳ್ವಾರ್ ಹೇಳಿದ್ದು. ನಾನು ಹೇಳಿದ್ನಲ್ಲ, ನಮ್ಮಾಳ್ವಾರ್ಗೆ ಇಲ್ಲೇನೆ ಮೋಕ್ಷನೂ ಆಯ್ತು ಅಂತ. ಈಗ ಈ ನಾನ್ಮೋಹನ್ ತಿರುವಂದಾದಿನಲ್ಲಿ 36ನೇ ಹಾಡು ಹೇಳ್ತಾರೆ. ನಾನ್ಮೋಹನ್ ತಿರುವಂದಾದಿ ತಿರುಮೈಷ ಆಳ್ವಾರ್ ಹಾಡಿದ್ದು. ತಿರುಮೈಷ ಆಳ್ವಾರು ತಿರುಚಂದ ವಿರುತ್ತಂ 120 ಹಾಡು. ಆಮೇಲೆ ಈ ನಾನ್ಮೋಹನ್ ತಿರುವಂದಾದಿ ಇದೆರಡನ್ನ ಅವ್ರು ಹಾಡಿದ್ದಾರೆ. ನಾ ಹತ್ತಣೆ ಕುಡಂದೆ வெக்கா திருவெவுள், ನಾ ಹತ್ತಣೆ ಅರಂಗಂ ಪೇರನ್ಬಿಲ್. ಅನ್ಬಿಲ್ಗೂ ಇದೇ ಹಾಡು ಹೇಳಿದ್ವಿ. ನಾ ಹತ್ತಣೆ ಪಾರ್ಕಡಲ್ ಕಿಡಕ್ಕುಂ ಆದಿ ನೆಡುಮಾಲ್ ಅಣೈಪಾರ್ ಕರುತ್ತನ್ನಾವಾನ್. ಇದೇ ಹಾಡು ಅನ್ಬಿಲ್ಗೂ ಹಾಡಿದ್ವಿ. ಅದರಲ್ಲೇ ಎಲ್ಲ ಶೈನಕ್ ತಿರುಕೋಲಂ ಅಂದ್ರೆ ಮಲ್ಕೊಂಡಿರುವಂತ ಹಾವಿನ ಹಾಸಿಗೆ ಮೇಲಿರುವಂತ ದೇವರುಗಳನ್ನ ಒಂದು ಲಿಸ್ಟ್ ಮಾಡಿದ್ರು. ಅದೇನೆ ಇಲ್ಲೂ ಅಷ್ಟೇ. ಅಪ್ಪ ಕೊಡತ್ತಾನ್ ಕೂಡ ಹಾಗೇನೆ ಆದಿಶೇಷನ ಮೇಲೆ ಮಲ್ಕೊಂಡು ಕೆಳಗೆ ಒಂದು ಕೈಯನ್ನ ಇಳಿಬಿಟ್ಕೊಂಡು ತಲೆಗೆ ಒಂದು ದಿಂಬು ತರ ಒಂದು ಸೇರೋ ಏನೋ ಇಟ್ಕೊಂಡಿದ್ದಾನೆ. ಮತ್ತೆ ಒಂದು ಕೊಡದಲ್ಲಿ ಕೈ ಹಾಕಿದ್ದಾನೆ. ಆ ಕೊಡದಲ್ಲಿ ಫುಲ್ಲು ಅಪ್ಪ, ನೈಯಪ್ಪಂ ಇಟ್ಕೊಂಡಿದ್ದಾನೆ. ಅಪ್ಪ ಕೊಡುತ್ತಾನಂತಾನೆ ಅವನಿಗೆ ಹೆಸರು. ಅಪ್ಪ ಕೊಡುತ್ತಾನೆ ಯಾರಿಗೆ? ಉಪಮನಿಗೂ ಕೊಡ್ತಾನಂತೆ. ಸಂತೋಷವಾಗಿ ಕೊಟ್ಟು ಅವನಿಗೆ ಮೋಕ್ಷವನ್ನು ಕೊಡ್ತಾನಲ್ಲ ಅದಕ್ಕೆ. ಇನ್ನು ಮೊದಲಾಯಿರಂ ನೋಡೋಣ. ಮೊದಲಾಯಿರಂ ಪೆರಿಯಾಳ್ವಾರ್ ಕೂಡ ಅಷ್ಟೇ. 2ನೇ ದಶಕದಲ್ಲಿ 6ನೇ ಇದರಲ್ಲಿ 2ನೇ ಹಾಡೋದು. ಕೊಂಗುಂ ಕುಡಂದೆಯುಂ கோஷ்டியூரும் பேரும் எங்கும் திரண்டு விளையாடும் மென்மகன், சங்கம் பிடிக்கும் தடக்கைக்கு தக்க நல்லங்கமுடையதோர் கோல் கொண்டு வா, அறுக்க வழித்ததோர் கோಲ್ ಕೊಂಡು ಬಾ. ಕೋಲ್ ತಗೊಂಡ್ ಬಾ ಅಂತ ಯಶೋದೆ ಹೇಳುವಂತ ಹಾಡು ಇದು. ಅವನು ಹಸು ಮೇಯ್ಸಕ್ ಹೋಗ್ಬೇಕಾದ್ರೆ ಒಂದು ಕೋಲ್ ಬೇಕಲ್ಲ, ಅದಕ್ಕೆ ಎಂತ ಕೋಲ್ ಕೊಡ್ಬೇಕು ಅಂತ ಹೇಳ್ಬೇಕಾದ್ರೆ ಈಗ ಈ ಅರಕ್ ಒಯ್ತದವ್ರು ಕೋಲ್ ಕೊಂಡು ಬಾ. ಅರಗಿರುತ್ತಲ್ಲ ಅದನ್ನ ಹಚ್ಚಿರುವಂತದ್ದು ಕೋಲ್ ಕೊಡು. ಅರಗೆಲ್ಲ ಯಾಕೆ ಹಚ್ತಾರೆ ಅಂತ ಹೇಳಿದ್ರೆ ಇವುಗಳೆಲ್ಲನೂ ಗೆದ್ದಲು ಹಿಡಿದು ಬಿಡಬಾರ್ದು, ಅದಕ್ಕೋಸ್ಕರ ಅರ್ಗ ಹಚ್ಚಿ ಇಟ್ಟಿರ್ತಾರೆ. ಅಂಥದ್ದೊಂದು ನೋಡಕ್ಕೂ ಚೆನ್ನಾಗಿರುತ್ತೆ. ಅರ್ಗ ಹಚ್ಚಿದ್ರೆ ಒಳ್ಳೆ ಗೋರಂಟಿ ಹಚ್ಚಿದಂಗೆ ಅದು ಒಂದು. ಅದರಲ್ಲಿ ಇಲ್ಲಿ ಕೊಂಗುಂ ಕುಡಂದೆಯುಂ, ಅದೇ ಇದು ಗೋಷ್ಠಿ ತಿರುಗೋಷ್ಠಿ ಇವರು ಪೇರು ಹೆಂಗುಂ ತಿರುಂದ ಅಲ್ಲಿ ಇಲ್ಲಿ ಎಲ್ಲ ಓಡಾಡಿದಾನೆ. ಅವತಾರ ಮಾಡೋ ಸ್ಥಳಗಳೆಲ್ಲ ಓಡಾಟತಾನೆ ಒಂದು. ಇದು ವಿಳೆಯಾಡು ಮೆನ್ಮಹನ್, ಯಶೋಧ ಹೇಳ್ತಾ ಇರೋದು. ಈ ದಿವದೇಶಗಳಲ್ಲೂ ಎಲ್ಲ ಓಡಾಡಿದಾನೆ ಅವನು ನನ್ನ ಮಗ ಅಂತ. ಕೊಂಡಲ್ವಣ್ಣ ಹಿಂಗೆ போதராயே, கோயில் பிள்ளா இங்கே போதராயே, தென்திரைஷோ ತಿರುಪೇರ್ ಕಿಡಂದ. ಇಲ್ಲ ನೋಡಿ, ತಿರುಪೇರ್ ಕಿಡಂದ ಅಲ್ಲಿ ಮಲ್ಕೊಂಡಿದ್ದಾನೆ. ತಿರುನಾರಣ ಹಿಂಗೆ போதராயே, ಯಶೋದೆ ತರ ಕರಿತಾ ಇದ್ದಾಳೆ. ಎಲ್ಲಾರ ಮನೆಗೆ ಹೋಗ್ಬಿಡಪ್ಪ, ಅವ್ರಿವ್ರ ಮನೇಲಿ ಏನ್ ಎಷ್ಟು ಬೆಣ್ಣೆ ಬೇಕು ನಾನೇ ಕೊಡ್ತೀನಿ, ಸುಮ್ಮನೆ ಬೈತಾರೆ ಕಣೋ ನೀನ್ ಕದಿತೀಯ ಮಾಡ್ತೀಯ ಅಂತ. ನಮ್ಮನೇಲಿ ಇಲ್ಲದೇ ಇರೋ ಬೆಣ್ಣೆನೇನೋ ಅಂತ ಹೇಳ್ಬಿಟ್ಟು ಕರೀತಾಳೆ. ಎಲ್ಲಿ ಅಂದ್ರೆ ಕೊಂಡಲ್ವಣ್ಣ, ಈ ಇದರಲ್ಲಿ ಮೋಡದ ಕಲರ್ಗೆ ಕಪ್ಪಗಿದಾನೆಲ್ಲ. ಕೊಂಡಲ್ವಣ್ಣ ಹಿಂಗೆ போதராயே, ಬಾಪ ಇಲ್ಲಿ ಬಾ, ಅಲ್ಲಿ ಹೋಗ್ಬೇಡ ಬಾ ಇಲ್ಲಿ ಅಂತ. ಕೋಗಿಲ್ ಪಿಳ್ಳ ಹಿಂಗೆ போதராயே, ಕೋಗಿಲ್ ಪಿಳ್ಳ ಅಂತ ಹೇಳಿದ್ರೆ ತಿರುವರಂಗಂನಲ್ಲಿ ಮನೆ ಮಾಡ್ಕೊಂಡಿರೋವಂತರು. ಹೋಗಬ್ಬ ಅಲ್ಲೆಲ್ಲ ಹೋಗ್ಬೇಡ ಬಾಪ ಇಲ್ಲಿ. ತೆಂಡಿರೈಶು ತಿರುಪೇರ್ ಕಿಡಂದ, ಅಲ್ಲೇನೆ ತಿರುಪೇರ್ನಲ್ಲಿ ಮಲ್ಕೊಂಡಿರೋಂಥವ್ನೇನು. ತಿರುನಾರಣ ಹಿಂಗೆ போதராயே, ಇವ್ರು ಹೇಳ್ಕೋಬಹುದು ತಿರುನಾರಣ ದಿವ್ಯದೇಶ ಅಲ್ಲ ಅಲ್ಲ, ಇಲ್ಲಿ ತಿರುನಾರಣ ಅಂತ ಇವರು ಹಾಡಿದ್ದಾರೆ. ಉಂಡು ಒಂದೇ ನಮ್ಮನ್ನೆಂದು சொல்லி ஓடிய ஹம்புக்கு ஆய்ச்சிதானும் ಕಂಡಿದಿರೇನೆಂದು ಎಡುತ್ತು ಕೊಳ್ಳ ಕಣ್ಣ ಪಿರಾನ್ ಕತ್ತ ಕಲ್ವಿತೇನೆ. ಬಾರಪ್ಪ ಊಟ ಮಾಡು ಬಾ. ಇಲ್ಲ ಇಲ್ಲ ಆಯ್ತು ಅಂತ ಹಂಗೆ ಓಡ್ತಾನಂತೆ. ಓಡ್ತಾ ಇರ್ಬೇಕಾದ್ರೆ ಚಕ್ಕಂತ
ಯಶೋದೆ ಅವ್ನ ಹಿಡ್ಕೊಂಡ್ಬಿಡ್ತಾರೆ. ಎಲ್ಲಿ ಓಡ್ತೀಯ, ಬಾರೋ ಇಲ್ಲಿ, ಸುಳ್ಳು ಹೇಳ್ತೀಯ, ಊಟ ಮಾಡಿದ್ದೀನಿ ಅಂತ. ಏನಿಲ್ಲ ಬಾ ಇಲ್ಲಿ, ಎಲ್ಲೂ ಹೋಗ್ಬೇಡ, ಅವ್ರ ಮನೆಗೆ ಹೋಗ್ಬೇಡ ಬಾ ಅಂತ ಹೇಳ್ಬಿಟ್ಟು. ಮಕ್ಕಳಲ್ಲಿ ಹಂಗೆ ತಾನೆ, ಆಟಕ್ಕೆ ಬಿಟ್ರೆ ಸಮ್ಮರಾಜ್ ಕೈಗೆ ಸಿಗೋದಿಲ್ಲ. ಆತರ ಅದನ್ನ ಇಲ್ಲಿ ಹಾಡೆಲ್ಲ ಅನುಭವಿಸ್ತಾರೆ. ಇನ್ನು ತಿರುಮಂಗೆ ಆಳ್ವಾರು ಮಂಗಳಾಶಾಸನ ಮಾಡಿದ್ದಾರೆ ಇದೇ ಇದಕ್ಕೆ. கையிலங்காழி சங்கம் கருமுகில் திருநிறத்தன் பொய்யிலன் மெய்யன் தன் தாளடைவரே நடிமையாக்கும் செய்யலர் கமலமோங்கு செறிபொழில் தென் திருப்பே பையரவணையான் நாமம் பரவி நான் ஒய்ந்தவாரே. ಅರವಿನಣೆ, ಹಾವಿನ ಹಾಸಿಗೆ ಮೇಲೆ ಮಲ್ಕೊಂಡಿರೋ ಇವನನ್ನ ಹಾಡಿ ನಾಮಂ ಪರವಿ, ಎಲ್ಲಾರ್ಗು 4 ಜನಕ್ಕೆ ಇವನು ಹೆಸರು ಗೊತ್ತಾಗೋ ತರ ಸ್ತೋತ್ರಗಳನ್ನ ಹೇಳಿ ಎಲ್ರಿಗೂ ಗೊತ್ತಾಗೋ ತರ ನಾನು ಇಂದವರೆ, ನಾನು ಉಜ್ಜೀವನ ಹೊಂದುತ್ತೇನೆ. ಮಿಕ್ಕ ಕಾಲದಲ್ಲಿ ಶರಣಾಗತಿ ನಂತರ ಹೇಗೆ ಸಮಯ ಹೋಗ್ಬೇಕು ಅಂತ ಹೇಳಿದ್ರೆ, ಪೋಕಿನೇನ್ ಪೋದು ಅಂತ ಹೇಳ್ತಾರಲ್ಲ, ಆ ಸಮಯವನ್ನ ಹೇಗೆ ನಾವು ಕಳಿಬೇಕು ಅಂತ ಹೇಳಿದ್ರೆ ದೇವರ ನಾಮಗಳನ್ನ ಹೇಳ್ಕೊಂಡು ಕಳಿಬೇಕು. ಅದನ್ನೇ ನಾನು ಮಾಡ್ತಾ ಇದ್ದೆ. ಪೈ ಅರವಣೆಯ ನಾಮಂ ಪರವೇ ನಾನು ಇಂದವಾರೆ. ಕೈ ಇಲಂಗಾಳಿ, ಒಂದು ಕೈನಲ್ಲಿ ಶಂಖ, ಒಂದು ಕೈಯಲ್ಲಿ ಶಂಕು ಇಟ್ಕೊಂಡಿದ್ದಾನೆ. ಕರುಮೊಹಿಲ್ ತಿರುನಿರತ್ತನ್, ಕಪ್ಪಗೆ ಮೋಡದ ಬಣ್ಣಕ್ಕೆ ಇದ್ದಾನೆ. ಒಯ್ಯಿಲನ್ ಮೆಯ್ಯನ್, ಒಂದು ಸುಳ್ಳಿಲ್ಲ ಅವನಂತೆ, ಸತ್ಯವಾದ ದೇವರು ಇವನು. ಅವನು ಮೆಯ್ಯನ್, ದಾಸ ಸತ್ಯ, ಹೇಳಿದ್ದನ್ನು ನಡೆಸ್ಕೊಡ್ತಾನೆ. ತಂತಾಳಡೆವರೇ ನಡಿಮೆಯಾಕುಂ, ಯಾರು ಅವನಿಗೆ ಶರಣಾಗತಿ ಹೊಂದ್ತಾರೋ ಅವ್ರಿಗೆ ತನ್ನನ್ನು ತಾನೇ ಕೊಟ್ಕೊಳ್ತಾನೆ ಅಂತ. வங்கமார் கடலேழும் மலையும் வானகமும் மத்தும் அங்கண்மாஞாலமெல்லாம் அமுது செய்து ಉಮಿழ்ந்தವೆಂದೇ. ಎಲ್ಲವನ್ನು ಸಪ್ತ ಸಾಗರ, ಸಪ್ತ ಪರ್ವತಗಳನ್ನು, ಎಲ್ಲವನ್ನು ಲೋಕಗಳನ್ನು ನುಂಗಿ ಉಮಿழ்ந்து ಮತ್ತೆ ಸೃಷ್ಟಿ ಕಾಲದಲ್ಲಿ ಅವುಗಳನ್ನೇ ಎಲ್ಲವನ್ನ ಮತ್ತೆ ಹೇಗಿತ್ತೋ ಹಾಗೆ ಸೃಷ್ಟಿ ಮಾಡ್ತಾನೆ. ತಿಂಗಳ್ ಮಾಮುಹಿಲಣವು ಶರಿಪೊಳಿಲ್ ತೆಂತಿರುಪೇ. ತುಂಬಾ ಸುಂದರವಾದ ಊರು ಇದು ಶರಿಪೊಳಿಲ್. ಎಲ್ಲೆಲ್ಲಿ ನೋಡಿದ್ರು ಅಲ್ಲಿ ಹೂತೋಟಗಳು ಮತ್ತೆ ತಟಾಕಗಳು ಇದೆ, ಅದನ್ನ ಹೇಳ್ತಾರೆ. ಎಂಗಳ್ ಮಾಲ್ ಇರೈವನ್ ನಾಮಂ, ನಮ್ಮ ಮಾಲ್ ನಮ್ಗೆ ಉಪಕಾರಕ ಇದ್ದಾನಲ್ಲ ಈ ಭಗವಂತ, ಅವನ ನಾಮವನ್ನ ಯಾರು ಇರೈವನ್ ನಾಮ ಏತಿ ಸ್ತೋತ್ರವನ್ನ ಹಾಡಿ ನಾನು ಇಂದವಾರೇ ಉಜ್ಜೀವನ ಹೊಂದಿದೆ ಅಂತ ಹೇಳ್ತಾನೆ. ಯಾರು ಇವನು, ಇವನ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಬೇಕಲ್ಲ ಅಂತ ಯಾರಿಗಾದ್ರೂ ಇದ್ರೆ, ಒರುವನೇ ಒಂದಿಪ್ಪೂ ಮೇಲೋಂಗು ವಿತ್ತಾಂಗಂ ತನ್ನ, ಒಬ್ಬನನ್ನ ತನ್ನ ನಾಭಿ ಕಮಲದ ಮೇಲೆ ಕೂಡಿಸಿ ಇಡೀ ಜಗತ್ತನ್ನ ಸೃಷ್ಟಿ ಮಾಡಿಸಿ ಅವನಿಗೆ ಒಂದು ದೊಡ್ಡ ಪದವಿ ಕೊಡ್ತಾನಂತೆ. ಏನೆಲ್ಲ ಅಂದ್ರೆ ಸಮಷ್ಟ ಸೃಷ್ಟಿ ಮಾಡಿ ವ್ಯಷ್ಟಿ ಸೃಷ್ಟಿ ಮಾಡಕ್ಕೆ ಅವನ ಕೈಲಿ ಎಲ್ಲ ಪದಾರ್ಥವನ್ನ 24 ತತ್ವವನ್ನು ಕೊಟ್ಟು ಅವನೇ ಸೃಷ್ಟಿಕರ್ತ ಅನ್ನೋ ತರ, ಅವನೇ ಜನ್ಮ ಪಟ್ಕೊಳ್ಳೋ ತರ ಅನೇಕ ಜಾಗದಲ್ಲಿ ನಾವು ಪುರಾಣಗಳಲ್ಲಿ ನೋಡಿದೀವಿ. ಆ ತರ ಅವನನ್ನ ಒಂದು ನಾಭಿ ಕಮಲದ ಮೇಲೆ ಸೃಷ್ಟಿ ಮಾಡಿದಂತೆ. ಒರುವನೇ ಶಾಪಂ ನೀಕ್ಕಿ ಉಂಬಳಾಳೆಂದ್ರೆ ಬಿಟ್ಟಾನ್. ಇನ್ನೊಬ್ಬನಿಗೆ ಈ ಬ್ರಹ್ಮಕಪಾಲ ಕೈಗಂಟ್ಕೊಂಡ್ಬಿಟ್ಟಿದ್ದು, ಶಾಪಗ್ರಸ್ತನಾಗಿದ್ದ, ಅವನನ್ನ ಯಾರು ಪೂಜೆನೆ ಮಾಡ್ತಾ ಇರ್ಲಿಲ್ಲ. ಅವನಿಗೆ ಆ ಶಾಪವನ್ನ ವಿಮೋಚನೆ ಮಾಡಿಸಿ ಉಂಬರಾಳ್, ಹೋಗಿ ಎಲ್ಲಾ ಲೋಕಗಳನ್ನು ನೀನೇ ಆಳು ಅಂತ ಹೇಳಿ ಅವನನ್ನ ಬಿಟ್ರಂತ. ಪೆರುವರೈ ಮದಿಲ್ಗಳ್ ಶೂಂಡ, ಪೆರುವರೈ ಮದಿಲ್ಗಳ್ ಶೂಂಡ, ದೊಡ್ಡ ದೊಡ್ಡ ಬೆಟ್ಟದ ತರ ಕಾಣಿಸುವಂತ ಗೋಡೆಗಳು ಸುತ್ತಲೂ ಇರುವಂತ. ಪೆರುನಗರ್ ಅರವಣೆ ಮೇಲ್ ಪೆರುನಗರ್, ದೊಡ್ಡ ಊರದು ನೋಡಿ. ಅದು ಊರಿಗೆ ಒಂದು ದೊಡ್ಡ ಕಾಂಪೌಂಡ್ ಹೆಂಗಿತ್ತು ಅಂದ್ರೆ ಅದೇ ಒಂದು ಬೆಟ್ಟದ ತರ ಇತ್ತಂತೆ, ಅದನ್ನ ಇಲ್ಲಿ ಹೇಳ್ತಾರೆ. ಪೆರುನಗರ್ ಅರವಣೆ ಮೇಲ್, ಅಲ್ಲಿ ಹಾವಿನ ಹಾಸಿಗೆ ಮೇಲೆ ಮಲ್ಕೊಂಡಿದ್ದಾನೆ. ಕರುವರೈ ವಣ್ಣಂ ತೆನ್ಪೇ ಕರುದಿನಾನ್, ಯಾರಿಗೆ ಅವರು ಹುಟ್ಟಿನಲ್ಲೇ ಭಗವಂತನನ್ನ ಜಾಯಮಾನ ಕಟಾಕ್ಷ ಬೀಳುತ್ತೋ, ಇವನ ದೃಷ್ಟಿ ಬೀದ್ರೆ ಅವರು ಉಳಿದವರು, ಅವರು ಉಜ್ಜೀವನ ಹೊಂದ್ತಾರೆ ಅಂತ ಹೇಳ್ತಾರೆ. ಮೂನಮರ್ತಲೆಯೊಂದೇಂದಿ ಉಲಹೆಲ್ಲಾಂ ತಿರಿಯುಂ ನೀಶನ್. ದಕ್ಷ ಯಜ್ಞದಲ್ಲಿ ಅಚಾತುರ್ಯ ನಡೆದೋಗುತ್ತೆ. ಉಮೆ ಕೋಪಿಸ್ಕೊಂಡು ದಕ್ಷ ಯಜ್ಞದಲ್ಲಿ ಯಜ್ಞಕುಂಡದಲ್ಲಿ ಹಾರ್ಕೊಂಡು ತನ್ನ ಪ್ರಾಣವನ್ನು ಕಳ್ಕೊಂಡ್ಬಿಡ್ತಾಳೆ. ಅಲ್ಲಿಂದ ಅವಳು ದಾಕ್ಷಾಯಿಣಿ ಆಗ್ತಾಳೆ. ಇದನ್ನ ಕೇಳಿ ರುದ್ರನಿಗೆ ಸಿಟ್ಟು ಬಂದು ಅಲ್ಲಿ ಬಂದು ರುದ್ರ ತಾಂಡವಾಡ್ಬಿಡ್ತಾನೆ. ದೊಡ್ಡ ರಗಳೆ ರಂಪ ಆಗೋಗುತ್ತೆ. ಅದರಲ್ಲಿ ಆ ಬ್ರಹ್ಮ ಮಧ್ಯದಲ್ಲಿ ಏನೋ ಮಾತಾಡಕ್ ಹೋಗ್ತಾನೆ. ಇವನು ಮಗ ತಾನೆ,
ನೀನ್ ಯಾಕೋ ಇಲ್ಲಿ ಬರಕ್ ಬಂದೆ, ಅವ್ರವ್ರು ಏನಾದ್ರು ಮಾಡ್ಕೊಡ್ತಾರೆ ಅಪ್ಪ ಮಗಳು, ನೀನ್ ಮಧ್ಯದಲ್ಲಿ ಯಾಕೆ ಬಂದೆ ಅಂತ ಹೇಳ್ತಾರೆ. ನೀನ್ ಕರೀದೇ ಇದ್ಮೇಲೆ ನೀನ್ ಬರ್ಬಾರ್ದಾಗಿತ್ತು ಅಂತ ಹೇಳ್ಬಿಡ್ತಾರೆ. ಅವಾಗ ಸಿಟ್ಟಲ್ಲೇ ಇರ್ತಾನೆ ಮುಂಚೆನೆ. ಆ ಸಿಟ್ಟಲ್ಲಿ ಏನ್ ಮಾಡ್ತಾನೆ, 5ನೇ ತಲೆ ಒಂದಿರುತ್ತೆ, ಅದನ್ನ ಹಾಗೆ ಕೈ ಹಾಕಿ ಹಾಗೆ ಕಿತ್ತೇ ಬಿಡ್ತಾನೆ. ತನ್ನ ತಂದೆ ಅಂತಾನು ನೋಡಿದ್ರೆ ಕಿತ್ತು ಬಿಡ್ತಾನೆ. ಕಿತ್ತದಾಗ ಏನಾಗುತ್ತೆ, ಅದು ಕೈಯಿಂದ ಬೀಳೋದೇ ಇಲ್ಲ, ಇವನ್ ಕೈಗೆ ಅಂಟ್ಕೊಂಡ್ಬಿಡುತ್ತೆ. ಒಂದು ಅಶರೀರ ಮಾಡಿನೂ ಆಗುತ್ತೆ. ಈ ಬ್ರಹ್ಮ ಕಪಾಲ ಏನ್ ಮಾಡಿದ್ರು ಉದುರಿಸ್ಕೊಳಕ್ ನೋಡ್ತಾನೆ, ಶಿವ ಬಿಡದೇ ಇಲ್ಲ. ಕೈಗೆ ಅಂಟ್ಕೊಂಡ್ಬಿಡುತ್ತೆ, ರಕ್ತಸಿಕ್ತವಾಗಿ ನೋಡಕ್ಕೆ ಘೋರವಾಗಿ ಇವನಿಗೆ ಬ್ರಹ್ಮ ಹತ್ಯೆ ದೋಷ ಬಂದ್ಬಿಡುತ್ತೆ. ಯಾರು ಇವನನ್ನ ಪೂಜೆ ಮಾಡೋದಿಲ್ಲ. ಅಶರೀರ ವಾಣಿ ಹೇಳುತ್ತೆ, ಯಾವಾಗ ಈ ಬ್ರಹ್ಮ ಕಪಾಲ ತುಂಬತ್ತೋ ಅವಾಗೆ ನಿನ್ಗೆ ಶಾಪ ವಿಮೋಚನೆ ಅಂತ. ನೋಡಿ, ನಮ್ಮಲ್ಲೆಲ್ಲ ಏನಾದ್ರೂ ಅಪರಾಧ ಮಾಡಿದ್ರೆ ಕೆಲವ್ರು ನಾವಾಗೆ ಹೋಗಿ ಅಪರಾಧ ಒಪ್ಕೊಳ್ಳೋದು ಒಂದು ತರ. ಒಪ್ಕೊಳ್ದೆ ಇದ್ರೆ ಯಾರೋ ಕಂಪ್ಲೇಂಟ್ ಮಾಡ್ತಾರೆ, ಅವ್ರಿಗೆ ಕೋರ್ಟಲ್ಲೇ ಆರ್ಡರ್ ಕೊಡ್ತಾರೆ ಶಿಕ್ಷೆ ಕೊಡುವಂಥದ್ದು. ಆದ್ರೆ ಇಲ್ಲಿ ಆತರ ಎಲ್ಲ ಮಾಡ್ಲಿಲ್ಲ. ತಾನು ಮಾಡಿದ್ದು ತಪ್ಪು ಅಂತ ತಿಳಿದ್ಮೇಲೆ ಈ ಬ್ರಹ್ಮ ಕಪಾಲ ತುಂಬಬೇಕು ಅಂದಾಗ ತಾನೇ 14 ಲೋಕನೂ ತಿರುಗಿ ಕಾಲ್ನಡಿಗೆ ಇಲ್ಲ ತಿರುಗಿ ತಿರುಗಿ ಭಿಕ್ಷಾಂಡವರ ಅಂತ ಹೆಸರೇ ಅವನಿಗೆ ಬಂದ್ಬಿಡ್ದು. ಭಿಕ್ಷೆ ಎತ್ತಿದವನು ಅಂತ. ಭಿಕ್ಷೆ ಎತ್ತಿ ತುಂಬತ್ತಾ ಅಂತ 14 ಲೋಕವನ್ನು ತಿರುಗ್ತಾನೆ ಭಿಕ್ಷಾಂಡವರ. ಆತರ ಒರುವನೇ ಶಾಪಂ ನೀಕಿ ಇದು ಈನಮರ್ ಶಾಪಂ ನೀಕ ಎನ್ನ ಒಣ್ಪುಲನೈಂದಾನ್. ಅವನಿಗೆ ಶಾಪವನ್ನು ಹೋಗ್ಲಾಡಿಸಿ ಹೇಗೆ ಅವನಿಗೆ ಶಿವತ್ವ ಬಂತು ಅಂತ ಹೇಳಿದ್ರೆ, ಈ ತ್ರಿವಿಕ್ರಮ ಅವತಾರದಲ್ಲಿ ತನ್ನ ಪಾದವನ್ನು ತೊಳೆದ ನೀರಿದೆಯಲ್ಲ, ಆ ಜಟೆಯಲ್ಲಿ ಶೇಖರಿಸ್ಕೊಂಡಂತೆ ಶಿವ. ಅವಾಗ ಅವನಿಗೆ ಶಿವತ್ವ ಬಂತು. ಒಣ್ಪುನಲೈಂದ, ಅದಕ್ಕೋಸ್ಕರನೇ ಒಂದು ನದಿಯನ್ನ ಕೊಟ್ಟ ಅಂತ ಹೇಳಿದ್ರು. ಊನಮರ್ ತೊಲೆ ಅಂದ್ರೇನು ಉಲ ಎಲ್ಲ ಅಂತ ಹೇಳಿ. ಅವನಿಗೆ ಆ ತರ ಶಾಪ ಬಂದಾಗ, ಆ ಶಾಪ ಹೋಗ್ಬೇಕಾದಾಗ ತ್ರಿವಿಕ್ರಮ ಅವತಾರ ಮಾಡಿ ತನ್ನ ಪಾದಗಳನ್ನ ಬ್ರಹ್ಮ ತೊಳೆಯೋ ತರ ಮಾಡಿ ಆ ನೀರನ್ನ ಇವನ ಜಟೆ ಮೇಲೆ ಬಿದ್ದು ಅವಾಗ ಇವನಿಗೆ ಶಾಪ ಹೋಯ್ತು. ಅಂದ್ರೆ ಅವಾಗ ಶಿವತ್ವ ಬರುತ್ತೆ. ಆ ರುದ್ರನಿಗೆ ಶಾಪ ಬಂದಿರತ್ತಲ್ಲ, ಅವಾಗ ಶಿವತ್ವ ಅಂದ್ರೆ ಮಂಗಳ ಅಂತ. ತೇನಮರ್ ಪೊಳಲ್ ಶೂಂದ ಶೆರುವಳಲ್ ತೆಂತಿರುಪೇನ್. ತುಂಬಾ ತೇನಮರ್, ಎಲ್ಲ ಹೂಗಳೆಲ್ಲ ಎಷ್ಟು ಮಧುಸಿಂಧಿ ಆಗಿದೆ ಅಂದ್ರೆ ಜಯಂಕಾರ ಮಾಡುತ್ತಂತೆ ದುಂಬಿಗಳೆಲ್ಲಾನು. ವಾನವರ್ ತಲೆವನ್ ನಾಮಂ ವಾಳ್ತಿನಾನು ಇಂದವಾರೇ. ವಾನವರ್ ತಲೆವನ್, ಇವನು ಸಾಧಾರಣದವನಲ್ಲಪ್ಪ, ಎಲ್ಲ ಅಮರರಿಗೂ ಇವನೇ ನಾಯಕ. ಎಲ್ಲ ನಿತ್ಯ ಸೂರ್ಯಗಳಿಗೂ ಸರಿ, ದೇವತೆಗಳಿಗೂ 33 ಕೋಟಿ ದೇವತೆಗಳಿಗೂ ಸರಿ ಇವನೇ ನಾಯಕ. ಇವನ ಹೆಸರು ಹೇಳಿ ನಾನು ಉಜ್ಜೀವನ ಮಾಡ್ಕೊಂಡೆ. ಸರಿಯಪ್ಪ, ಯಾರು ಇವನು ಅಂತ ಹೇಳಿದ್ರೆ ಇವನೇ ವಕ್ಕರನ್ ವಾಯ್ ಮುನ್ಕೇಂಡ. ಕೃಷ್ಣಾವತಾರದಲ್ಲಿ ದಂತವಕ್ರ ಅಂತ ಇರ್ತಾನಲ್ಲ ದ್ವಾಪರ ಯುಗದಲ್ಲಿ, ಅವನ ಬಾಯನ್ನ ಸೀಳ್ದವನ್ ಇವನೇ. ಮಾಯನೇ என்று வானோர் புக்க ಅರುಣ್ ತಂದರುಳಾ ಎನ್ನ ಪೊನ್ನ ಹತ್ತಾನೆ. ಇವನೇನೆ ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ಹುಟ್ಟಿದ್ದು, ಅವನೇನೆ. ನಕ್ಕರಿಯುರುವ ಮಾಹೇ ನಗರ್ಗಳಿಂದ ಇಡಂದು ಹಂದ ಶಕ್ಕರ ಶಲ್ವನ್ ತನ್ಪೇ ತಲೈವನ್. ಇವನೇ ಶಕ್ಕರ ಶಲ್ವನ್, ಕೈಯಲ್ಲಿ ಆ ಚಕ್ರ ತಾಳ್ವಾರ್ನ ಇಟ್ಕೊಂಡಿದ್ದಾನಲ್ಲ, ನೋಡಕ್ಕೆ ಸುಂದರವಾಗಿದ್ದಾನಂತೆ ಇವನು. ತಿರುಪೇರ್ ತಲೆವನ್, ನಾಯಕ. ತಿರುಪೇರ್ಗೆ ಇವನೇ ನಾಯಕ. ತಾಳಣೆಂದು ಹಿಂದೇನೆ, ಅವನ ಕಾಲುಗಳಿಗೆ ನಾನು ಶರಣಾಗತಿ ಹೊಂದಿ ಉಜ್ಜೀವನ ಅನ್ಕೊಂಡೆ ಅಂತ. விலங்களால் கடலை அடைத்த விலங்கிழ பொருட்டு வில்லால் இலங்கை மாநகர் கிரைவன் இருಪದು புயம் ತುಣಿತ್ತಾನ್. ಪ್ರಾಣಿಗಳನ್ನಿಟ್ಕೊಂಡು ಸೇತುವೆ ಕಟ್ಟಿದ್ದು. ವಿಲಂಗಲ್ ಅಂದ್ರೆ ಪ್ರಾಣಿಗಳು. ಕರಡಿ, ಕೋತಿ, ಅಳಿಲು ಇವುಗಳನ್ನೆಲ್ಲ ಇಟ್ಕೊಂಡು ಒಂದು ಸೇತುವೆಯನ್ನ ಕಟ್ಟಿ ವಿಳಂಗಿ ಎಳ ಒರುಟ್ಟು ಅವೆಲ್ಲಾನು ದಾಟ್ಕೊಂಡಲ್ಲಿ ಹೋಗೋ ತರ ಮಾಡಿ, ವಿಲ್ಲಾಲ್ ಇಲಂಗೈ ಮಾನಹರ್ ತಲೈವನ್, ಯಾರು ದಶಾನನನ್ನ ಒಂದೇ ಬಾಣದಲ್ಲಿ ಹತ್ತಿರವರಕ್ಕರ್ ತಲೆ ಪತ್ತು ಒಂದು ಕೊತ್ತೆನ ಉದಿತ್ತತಿರಲೋನಂತ ದೇಶಕರ ಹಾಡ್ತಾರಲ್ಲ, ಉತ್ತಮ ಮವರ್ತಲ ಹಾಡಲ್ಲಿ ಅಧಿಕಾರ ಸಂಗ್ರಹದಲ್ಲಿ ಬರ್ತದೋ ಆ ತರ ಒಂದೇ ಬಾಣದಲ್ಲಿ ಒಂದು ಗೊಂಚಲನ ಹಂಗೆ ಕಟ್ ಮಾಡಿ ಬಿಸಾಕ್ಬಿಡ್ತಾನಲ್ಲ, ತುಣಿತ. நலங்குள் நான் மறை வல்லார்கள் ஓத்தொலியே ಏತ್ತ ಕೇಟ್. ಎಲ್ಲ ಬ್ರಹ್ಮಯಜ್ಞಗಳನ್ನು ಮಾಡ್ತಾ ಇರ್ತಾರಂತೆ, ಎಲ್ಲ ವೇದ ಪಾಠಗಳನ್ನ ಹೇಳ್ತಾ ಇರ್ತಾರಂತೆ. ಅವರನ್ನೆಲ್ಲ ಘೋಷ ಇದೆಯಲ್ಲ ಇಡೀ ತಿರುಪೇರ್ನಲ್ಲಿ ಚೆನ್ನಾಗಿ ಕೇಳಿಸ್ತಾ ಇರ್ತಂತೆ. ಇವಾಗೆಲ್ಲ ರೆಕಾರ್ಡ್ಗಳು ಹಾಕ್ಬಿಡ್ತಾರೆ, ಯಾವ್ಯಾವ್ದೋ ಹಾಡು. ತಿರುವಿಳ ಅಂದ್ರೆ ಕೂಡ ಯಾವ್ದೋ ಕೆಟ್ಟ ಹಾಡು, ಐಟಮ್ ಹಾಡುಗಳೆಲ್ಲ ಹಾಕ್ಬಿಟ್ಟಿರ್ತಾರೆ.
ಆ ತರ ಇರ್ಲಿಲ್ಲ ಅವಾಗೆಲ್ಲಾನು. ಎಲ್ಲೆಲ್ಲ ನೋಡಿದ್ರು ವೇದಕೋಶಗಳು, ಎಲ್ಲ ವೇದ ಹೇಳ್ತಾ ಇದ್ರು, ವೇಳ್ವಿಗಳು, ಯಾಗ ಯಜ್ಞಗಳನ್ನ ಮಾಡ್ತಾ ಇದ್ರು ಪ್ರತಿದಿನ, ಒಂದಿನ ಅಂತಲ್ಲ, ಆ ತರ ಕೇಳ್ತಾ ಇತ್ತು. ಅಂತವರು ಮಲಂದು ಪಾಳ್ವಳಲ್ ತಿರುಪೇ ಮರುವಿನ ಮಾಂಡವಾಯೇ. ಇವಾಗ ತುಂಬಾ ಎಲ್ಲ ವಯಲ್, ತುಂಬಾ ಗದ್ದೆಗಳಿದೆಯಲ್ಲ, ಅಲ್ಲೆಲ್ಲ ಇದು ಅದಕ್ಕೆ ಸೀಕತ ಅಂತ ಹೇಳ್ತಾರೆ. ಏನಂದ್ರೆ ಅಲುವಿಯಲ್, ರಿಚ್ ಅಲುವಿಯಲ್ ಸಾಯಿಲ್, ಅದೆಲ್ಲ ಇರೋಂತ ಈ ತಿರುಪೆ ಮರುವಿನ ವಾಯ್ದವಾರೆ ತುಂಬಾ ಅಲ್ಲಿ ಸಮೃದ್ಧಿಯಾಗಿ ಚೆನ್ನಾಗಿತ್ತು ಅನ್ನೋದಕ್ಕೆ ಹೇಳ್ತಾರೆ. ಆತರ ಇನ್ನೂ ಹಲವಾರು ಹಾಡುಗಳಿವೆ. ಕೊನೆಯದೊಂದು ಹೇಳ್ಬೇಡ. ನಾಲ್ವಹೈ ವೇದಂ ಐದು ವೇಳ್ವಿ ಆರಂಗಂ ಅಲ್ಲ. ತಿರುಪೇರ್ ನಗರಲ್ಲಿ 1,00,000 ಇದ್ರಲ್ಲ, 1,00,000ದಲ್ಲಿ ಯಾವ ತರ ಕ್ವಾಲಿಟಿ ಜನ ಇದ್ರು ನೋಡಿ. 1,00,000 ಸುಮ್ನೆ ಯಾರೋ ಬಾಂಗ್ಲಾದೇಶಗಳ ತರ ಬಂದ್ಬಿಟ್ಟು ಇಲ್ಲಿ ನಮ್ಮನ್ನೆಲ್ಲ ಹಾಳು ಮಾಡ್ಬಿಟ್ಟು ನಮ್ಮ ಜೀವನ ಜನನ ಎಲ್ಲ ನೆಮ್ಮದಿ ಕೆಡಿಸೋದಲ್ಲ. 1,00,000 ಎಂತ ಕ್ವಾಲಿಟಿ ಜನ ಇದ್ರು ಅಂತ. ನಾಲ್ವಹೈ ವೇದಂ, 4 ವೇದ ಗೊತ್ತಿರೋರು, 5 ವೇಳ್ವಿ ಪಂಚಮಹಾ ಯಜ್ಞಗಳನ್ನ ಮಾಡ್ತಾ ಇದ್ದವರು, ಆರಂಗಂ ವೇದಗಳ ಆರಂಗ, ಶಿಕ್ಷಾ ವ್ಯಾಕರಣ, ಛಂದಸ್ಸು ಇವೆಲ್ಲ ಗೊತ್ತಿರೋರು, ನಿರುಕ್ತಿಯೊಂದಿಗೆ ಗೊತ್ತಿರೋರು ಇದ್ರಂತೆ ಅಲ್ಲಿ, ವೇದಗಳನ್ನ ಗೊತ್ತಿರೋರು ಅವರಿದ್ರು ಅಂತೆ. ಮೇಲೈ ಮಾನವರಿನ್ಮಿಕ್ಕ ವೇದಿಯರ ಅದಿಯ ಕಾಲಂ ಸಾಲ್ದು ಅಂತ ದೇವತೆಗಳು ಕೂಡ ಎಲ್ಲ ಬರ್ತಾ ಇದ್ರಂತೆ. ಶೇಲು ಹೊಳ್ವಳಲ್ ತಿರುಪೇ ಶೆಂಗಣ್ಮಾಲೋಡು வாழ்வார். ಶೇಲುಹಳ್ ವಯಲ್ ತಿರುಪೆ, ಆ ನೀರುಗಳೆಲ್ಲ ಬಂದಾಗ ಅದ್ರಲ್ಲೆಲ್ಲ ಚಿಕ್ಕ ಚಿಕ್ಕ ಮೀನುಗಳು ಅವೆಲ್ಲ ಇರ್ತಾ ಇತ್ತಂತೆ. ಶೆಂಗಣ್ಮಾಲೋಡು வாழ்வார், ಶೆಂಗಣ್ಮಾಲ್ ಅವರು ಭಗವಂತನೂ ಅಲ್ಲಿ ಮಲ್ಕೊಂಡಿರ್ತಾನೆ, ಇದೆಲ್ಲ ಚಿಮ್ಮಿ ಅಲ್ಲಿ ಆಡ್ತಾ ಇತ್ತಂತೆ. ಶೀಲಮಾತವತ್ತರ್ ಶಿಂದೆಯಾಳಿ ಎನ್ ಶಿಂದೆಯಾನೆ. ಅವನು ಮಾತವತ್ತರ್ ದೊಡ್ಡ ತಪಸ್ ಮಾಡ್ತಾ ಇದ್ನಂತೆ. ಏನ್ ತಪಸ್ ಮಾಡ್ತಾ ಇರ್ತಾನೆ? ಮುನಿಯೇ ನಾನ್ ಮುಹನೆ, ನಮ್ಮಾಳ್ವಾರ್ ಕೂಡ ಹೇಳ್ತಾರೆ. ಯಾವಾಗ್ಲೂ ಮನನ ಮಾಡ್ತಾ ಇರ್ತಾನಂತೆ. ಏನು ಮನನ ಮಾಡ್ತಾ ಇರ್ತಾನಂತೆ? ಅಷ್ಟು ಅನಂತ ಕೋಟಿ ಜೀವಾತ್ಮಗಳ ಬಗ್ಗೆ ಚಿಂತೆ ಮಾಡ್ತಾ ಇರ್ತಾನಂತೆ. ನಮಗೆಲ್ಲ ಒಳ್ಳೇದಾಗ್ಬೇಕು, ನಾವೆಲ್ಲ ಹೋಗಿ ಅವನನ್ನ ಸೇರ್ಬೇಕು, ಚೆನ್ನಾಗಿ ಸಂತೋಷವಾಗಿರ್ಬೇಕು ಅಂತ ಮನನ ಮಾಡ್ತಾ ಇರ್ತಾನಂತೆ. ಇನ್ನು ಪೆರಿಯಾಳ್ವಾರು ಇದಿಷ್ಟು ಇವ್ರು ಹೇಳಿರೋದು. ಇವಾಗ ಪೆರಿಯ ತಿರುಗುವಿನಲ್ಲಿ ನೋಡೋಣ. 10ನೇ ಇದರಲ್ಲಿ 1ನೇ ದಶಕದಲ್ಲಿ 4ನೇ ಹಾಡು. ತುಳಕ್ಕಮಿಲ್ ಸುಡರೈ ಉಣನುಡಲ್ ಪಿಳಕ್ಕುಮ್ಮ ಇಂದ್ರನೈ ಪೇರಿಲ್ ಒಣಂಗಿಪ್ಪೋಯ್. ತಿರುಪೇರ್ನಲ್ಲಿ ಯಾರನ್ನ ನಾವು ನಮಸ್ಕಾರ ಮಾಡ್ತೀವಿ ಅಂತ ಹೇಳಿದ್ರೆ, ಅವಣನುಡಲ್ ಪಿಳಕ್ಕುಂ ಐಂದನೆ, ನರಸಿಂಹಾವತಾರದಲ್ಲಿ ಅವಣನ್ ಯಾರಪ್ಪ ಅಂತಂದ್ರೆ ಹಿರಣ್ಯಕಶಿಪುನ ಶರೀರವನ್ನ ಸೀಳ್ತಾನಲ್ಲ, ಅವನನ್ನೇ ನಮಸ್ಕಾರ ಮಾಡ್ಬೋದು. ಅಂದ್ರೆ ಇಲ್ಲಿ ರಂಗನಾಥನಾಗಿ ಮಲ್ಕೊಂಡಿರೋವನೇ, ಅವನೇ ನಾರಾಯಣ ಮೂರ್ತಿಯಾಗಿ ಎಲ್ಲಾ ಅವತಾರಗಳಲ್ಲಿ ಬರುವನು ಅಂತ ತಮ್ಮ ಹಾಡುಗಳಲ್ಲಿ ತೋರಿಸ್ಕೊಡ್ತಾರೆ. ಪೆತ್ತ ಮಾಳಿಯೈ ಪೇರಿಲ್ ಮನಾಳನೆ, ಪೇರಿಲ್ ಮನ ಸುಂದರವಾಗಿ ಮಲ್ಕೊಂಡಿದ್ದಾನಂತೆ. ಪೇರಿಲ್ ಅಲ್ಲಿ ತಿರುಪೇರ್ ನಗರಲ್ಲಿ ಇರೋನು. ಕತ್ತ ನೂಲ್ ಕಲಿಕಂಗಿ ಉರೈಷೈದ, ಇದು ಕಲಿಯನ್ ಯಾರು? ತಿರುಮಂಗೈ ಆಳ್ವಾರ್ ಹೇಳಿರೋ ಈ ಹಾಡನ್ನ ಯಾರು ಕಲ್ತು ಹೇಳ್ತಾರ? சொல்திர இமிவை சொல்லிய ತೊಂಡರ್ಗಳ್ಗೆ, ಇದನ್ನ ಹೇಳೋ ಅಂತ ಅಡಿಯಾರ್ಗಳಿಗೆ ಅತ್ತಮಿಲ್ಲೈ ಅಂಡಮವರ್ ಕಾட்சியே. ಅಂಡಮ್ ಅಂದ್ರೆ ಈ ಇದ್ರಲ್ಲಿ ಬಿಟ್ಟು ಬ್ರಹ್ಮಾಂಡವನ್ನ ಬಿಟ್ಟು ಹೋಗಿ ಮಾನವರಂದ್ರೆ ಅಮರರುಗಳು ಇರುವಂತ ಜಾಗಗಳು, ನಿತ್ಯ ಸೂರ್ಯಗಳ ಜಾಗವೇ ಕಾட்சிಯ ಅಂಡಂ ಅವರ್ ಕಾட்சிಯ, ಅಲ್ಲಿ ಹೋಗಿ ರಾಜ್ಯಭಾರ ಮಾಡ್ತಾರೆ, ಅಲ್ಲಿ ವೈಕುಂಠದಲ್ಲಿ ಹೋಗಿ ವಾಸ ಮಾಡ್ತಾರೆ ಅನ್ನೋದಕ್ಕೆ ಆತರ ಹೇಳ್ತಾರೆ. ಅದೇ ತರ ತಿರುಕುರುಂದ ಆಂಡಗಮನಲ್ಲಿ 17, 19 ಅದನ್ನು ಹಾಡು ಹೇಳ್ತಾರೆ. ಇನ್ನೊಂದು ಎರಡು ಹಾಡಿದೆ, ಹೇಳ್ಬಿಟ್ಟು ಇದು ಈ ತಿರುಪೇರ್ ನಗರ ಮುಗಿಸ್ಕೊಳ್ಳೋಣ. பேசினார் பிறவி நீத்தார் பேரருளாளன் பெருமை பேசி. ತಿರುಪೇರ್ನಲ್ಲಿರೋನು ತುಂಬಾ ಕರುಣೆ ಇರೋನಂತ. ஏசினார் உய்ந்தது போனார் என்பது இவ்வுலகின் வண்ணம், பேசினேன் நேசமாட்டேன் பேதையேன் பிறவி நீத்தற்கு, ஆசையோ பெரிது கொள்ள ಅಲೆಕಡಲ್ ವಣ್ಣರ್ ಪೋಲೆ. ತಿರುಪೇರ್ನಲ್ಲಿರುವಂತ ಈ ಭಗವಂತನ ಬಗ್ಗೆ ಕೊಂಡಾಡ್ತಾರೆ. ತಿಂಡಿಯಾರ್ ಮಂಡೇಂದಿ ಪಿರರ್ ಮನೆ ತಿರಿತಂದುಂಡುಂ
ಮುಂಡಿಯ ಕೈನಲ್ಲಿ ಆ ಕಪಾಲ ಅಂಟ್ಕೊಂಡು ಎಲ್ಲಾರ ಮನೆ ಬಾಗಿಲಿಗೂ ಭಿಕ್ಷೆ ಎತ್ಕೊಂಡು ಹೋಗಿ ಆ ಶಾಪ ತೀರ್ಬೇಕು ಅಂತ ಓಡಾಡ್ತಿರ್ತಾನೆ. ಶಾಪಂ ತೀರ್ಥ ಒರುವನು, ಅವನ ಶಾಪವನ್ನ ನೀಗಿಸಿದ ಭಗವಂತ ಇರೋಂತ ಊರಿದು ಅಂತ. ಉಲಹಮೇ ಕಂಡಿಯೂರ್, ತಿರುಕಂಡಿಯೂರ್ ಅದು ಒಂದು ಕ್ಷೇತ್ರ. ಇನ್ನು ಮುಂದೆ ಬರುತ್ತೆ ಅಂತ ನೋಡೋಣ. ಅರಂಗಂ ಮೆಯ್ಯಂ ಕಚ್ಚಿಪೇರ್ ಮಲ್ಲೈ ಎಂದು ಎಲ್ಲಾನು ಇಲ್ಲೂ ಅಷ್ಟೇ, ಎಲ್ಲ ಮಲಗಿರೋ ದೇವರುಗಳನ್ನೇ ಇಲ್ಲಿ ಹಾಡಿದ್ದಾರೆ. ತಿರುಕಂಡಿಯೂರು, ಶ್ರೀರಂಗಮ್ಮ, ಮೆಯ್ಯಂ ತಿರುಮೆಯ್ಯಂ, ಕಾಂಚಿ ಕಚ್ಚಿಪೇರ್ ಮಲ್ಲೈ ಎಂದು ಅದೇ ಎಲ್ಲಾನು ಈ ಈ ಕ್ಷೇತ್ರಗಳಲ್ಲೆಲ್ಲ ಭಗವಂತ ಮಲ್ಕೊಂಡಿರೋ ತಿರುಕೋಲು. ಮಂಡಿನಾಥ್ ಉಯ್ಯಲೆಲ್ಲ ಮತ್ತೆ ಯಾರ್ಕು ಉಯ್ಯಲಾಮೆ, ಇವನನ್ನು ಬಿಟ್ಟು ಬೇರೆ ಉಜ್ಜೀವನ ಆಗ್ಬೇಕು ಅಂದ್ರೆ ಬೇರೆ ಯಾರನ್ನ ಅರಸ್ಕೊಂಡು ಹೋಗಕ್ಕಾಗತ್ತೆ ಅಂತ. ತಿರುನೆಡುಂದಾಂಡಗಂ ಇಲ್ಲೂ ತುಂಬಾ ಒಳ್ಳೆ ಹಾಡುಗಳನ್ನ ಹಾಡಿದ್ದಾರೆ. நீங்க ஹத்தாய் நெடுவரை என்னுச்சி மேலாய் நிலா திங்கள் துண்டத்தாய் நிறைதன்றி கச்சி ஊர் நிறைந்த கரிய கச்சி ஊரகத்தாய் ஒன் துறைநீர் வெக்கா உள்ளாய் உள்ளுமார் உள்ளத்தாய் உலகமேத்தும் காரகத்தாய் கார்வானத்துள்ளாய் கல்வா காமர பூங்காவிரவின் தென்பால் மன்ன பேரகத்தாய். திருப்பேர் அது ಅಲ್ಲೂ ಬಂತು. பேராத என் நெஞ்சினுள்ளாய் பெருமான் உன் ತಿರುವಡಿಯೇ ಪೇಣಿನೇನೆ, ಬೇರಾದ ಎನ್ ನೆಂಜಿನುಳ್ಳ, ಅಲ್ಲಿಂದ ತೆಗಿಯಕ್ಕೆ ಆಗಲ್ವಂತಲ್ಲ, ಪ್ರತಿಷ್ಠೆ ಆಗ್ಬಿಟ್ಟಿದ್ದಾನೆ ಭಗವಾನ್. ಆ ತಿರುಪೇರಾರ್ಗೆ ಒಂದು ಹೆಸರು ನಾನು ಹೇಳಲ್ಲ, ಪೇರ್ಕ ಮುಡಿಯಾದ ಅವನನ್ನ ಎಲ್ಲಿ ಎಬ್ಸಕ್ಕಾಗಲ್ಲ. ಒಂದ್ಸತಿ ಬಂದು ನಾವು ಮನ್ಸಲ್ಲಿ ಕೂತ್ಕೊಂಡ್ಬಿಟ್ರೆ ಅಲ್ಲಿಂದ ಅವನನ್ನ ಎಬ್ಸಕ್ಕಾಗಲ್ಲ. ತಿರುಪೇರ್ ಅಂತ ಅದಕ್ಕೆ ಅವನ್ಗೆ ಹೆಸರು. ಪೆರುಮಾನ್ ಒಂದ್ ತಿರುವಡಿಯೇ ಪೇಣಿನೇನೆ, ಇದೆಲ್ಲ ನೀರ ಹತ್ತ ನಡುವರೆ ಎಲ್ಲ ಕಾಂಚೀಪುರ ದೇವಿ ಕ್ಷೇತ್ರಗಳನ್ನೆಲ್ಲ ಹೇಳ್ತಾರೆ ಅಲ್ಲಿ ಹೇಳ್ಬಿಟ್ಟು ಅದರಲ್ಲಿ ದಕ್ಷಿಣದಲ್ಲಿರುವಂತ ಪೇರ ಹತ್ತ ಅದನ್ನು ಹೇಳ್ತಾರೆ. வங்கத்தால் மாமணி வந்துன்னு முன்னீர் மல்லையாய் மதில் கட்சி ஊராய் பேராய் இல்லோ திருப்பேராய். கொங்கத்தார் வளங்கொன்றை அலங்கல் மார்பன் குலவரையின் மடப்பாவை இடப்பால் கொண்டார். வங்கத்தாய் பார்க்கடலாய் பாரின் மேலாய் பனிவரையின் உச்சியாய் பவளவண்ணா எங்குத்தாய் எம்பெருமான் உன்னை நாடி ಏಳೇ ನಿಂಗನಮೇ ಉಯ್ತರುಹೇನೆ. ಎಲ್ಲ ದೇಶಗಳ ಪುಸ್ತಕಗಳನ್ನ ಲಿಸ್ಟ್ ಮಾಡ್ತಾರೆ ಇಲ್ಲಿ. ಮುತ್ತಾರವನ ಮುಲಯಾಳ್ ಪಾವೈ ಮಾಯನ್ மொய்யகலத்துள்ளிருப்பாள் அவதும் கண்டும் மத்தாள் தன்னிறை வழிந்தாள் அவிக்கின்றாள் அணியரங்கம் மாடுதமோ தோழி என்னும் பெத்தேன் வாய்ச்சொல் இறையும் பேச கேளா பேர்பாடி ತಿರುಪೇರ್ಪಾಡಿ ಅಂತ ಹೇಳ್ಕೋಬೇಕು. ತನ್ ಕುಡಂದೈ ನಗರುಂ ಪಾಡಿ பொத்தாமரைக்கயம் நீராட போனாள் பொருவத்தாள் என்மகளும் பொன்னும் ಮಹದೇ. ಇಲ್ಲಿ ನಾಯಿಕಾ ಭಾವದಲ್ಲಿ ತನ್ನ ತಾಯಿ ಹೇಳ್ಕೊಳ್ಳುವಂಥದ್ದು, ಅದ್ರಲ್ಲೂ ಅಷ್ಟೇ ತಿರುಪೇರು ಹೇಳ್ಕೊಳ್ತಾಳೆ ಅವಳು ಅಂತ. ಇಲ್ಲಿ ಶಿರಿಯ ಮಡಲ್ನಲ್ಲಿ ಒಂದು ಹಾಡು, ಪೆರಿಯ ಮಡಲ್ನಲ್ಲಿ ಒಂದು ಹಾಡು ಹೇಳಿ ಮುಗಿಸ್ಕೊಳ್ಳೋಣ. ಮದಿಲ್ ಕಚ್ಚಿ ಊರಗಮೇ ಪೇರಹಮೇ, ಇಲ್ಲೂ ತಿರುಪೇರು ಹೇಳ್ತಾರೆ. ಪೇರ ಮರುದುರಿತ್ತಾಯ್ வெள்ளரையே வெக்காவே ಶಿರಿಯ ಮಡಲ್ನಲ್ಲಿ ಅಲ್ಲಿ ಬರುತ್ತೆ. ಪೆರಿಯ ಮಡಲ್ನಲ್ಲಿ ಅದ್ ನೋಡೋಣ. மண்ணு மரங்கத்தெம்மா மணியே வல்லவாய் பின்னை மணாளனே பேரில் பிறப்பிலியை. பேರಿಲ್ ತಿರುಪೇರ್ ನಗರದಲ್ಲಿ ಇರೋನು ಪಿರಪ್ಪಿಲಿಯೇ, ಹುಟ್ಟೇ ಇಲ್ದೇ ಇರೋನು ಇವನು. ಇವನಿಗೆ ನಾವು ಹೇಳ್ತಾರಲ್ಲ ನಾವು ಆದಿನೂ ಇಲ್ಲ ಅಂತ್ಯನೂ ಇಲ್ಲ ಭಗವಂತನಿಗೆ, ಹುಟ್ಟಿಲ್ದೇ ಇರೋನು ಅಂತ. ಇಷ್ಟು ಹೇಳಿ ಅಧಿವಿದೇಶಗಳನ್ನು ನೆಕ್ಸ್ಟ್ ತಿರುಕಂಡಿಯೂರ್ಗೆ ಹೋಗೋಣ, ಅದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಹೀಗೆ ತಿರುಪೇರು ತುಂಬಾ ದಿವ್ಯದೇಶ, ಪ್ರತಿಷ್ಠಿತವಾದ ಊರು, ನಮ್ಮಾಳ್ವಾರ್ ಶರಣಾಗತಿ ಮಾಡ್ಕೊಂಡಿದ್ದಂಥದ್ದು. ಅದಕ್ಕೆ ಅಷ್ಟು ಮುಖ್ಯತ್ವ ಕೊಟ್ಟಿದ್ದಾರೆ ಈ ಕ್ಷೇತ್ರಕ್ಕೆ. ಆ ಕ್ಷೇತ್ರನೂ ಅಷ್ಟೇ ಚೆನ್ನಾಗಿದೆ. ಸೊಗಸಾದ ನದಿ ತೀರು, ಮರಳಲ್ಲಿ ಊತ್ ಹೋಗ್ಬಿಟ್ಟಿತ್ತು. ಇದು ಎತ್ತರವಾಗಿ ಮೆಟ್ಲುಗಳನ್ನು ಹತ್ಕೊಂಡು ಮೇಲೆ ಹೋಗ್ಬೇಕು. ನದಿ ದಡದಲ್ಲಿ ಇರೋದ್ರಿಂದ ನೆರೆ ಬಂದಾಗೆಲ್ಲ ಹೂತ್ಕೊಂಡ್ಬಿಡೋದು. ಇವಾಗೆಲ್ಲ ಸ್ವಲ್ಪ ಪರವಾಗಿಲ್ಲ, ಡ್ಯಾಮ್ ಗೀಮ್ ಕಟ್ಟಿದ್ದಾರೆ,
ಅಷ್ಟು ಬೇಗ ನೀರು ಬರೋದಿಲ್ಲ. ಆದ್ರೆ ಕೂಡ ತುಂಬಾ ನೀರು ಬಂದಾಗ ಮುಳುಗೋಗ್ಬಿಡುತ್ತೆ. ಆ ಮುಳುಗಡೆ ಆಗಿರೋದಕ್ಕೋಸ್ಕರ ಎತ್ತರವಾಗಿ ಮೆಟ್ಲುಗಳನ್ನ ಹತ್ಕೊಂಡು ಮೇಲೆ ಹೋಗ್ಬೇಕು. ದೇವರು ಅಲ್ಲಿ ಪ್ರತಿಷ್ಠೆ ಆಗಿದ್ದಾರೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಅದಂತೂ ನೋಡ್ಬೇಕಾಗಿರೋ ಸ್ಥಳಗಳನ್ನೇ ಎಲ್ಲ ನೋಡಿರೋದೇ. ಆದ್ರೆ ಕೂಡ ಹಾಡುಗಳನ್ನ ಹೇಳ್ಕೊಂಡಾಗ ಅವರೆಲ್ಲ ಆಗಿನ ಕಾಲಕ್ಕೆ ಕಾಲ್ನಡಿಗೆಲೆ ಬಂದು ಅವ್ರು ನೋಡಿದೆ ಎಷ್ಟು ದೊಡ್ಡ ದಿವ್ಯದೇಶಗಳು, ಎಂತೆಂತ ಮಹಡಿ ಮನೆಗಳಿದ್ವು ಅಂದಾಗ ಇವಾಗ ಏನು ಇಲ್ವಲ್ಲ, ಹೆಂಗಾಗಿದೆ ನೋಡಿ. ಕಾಲಾಯ ತಸ್ಮೈ ನಮಃ. ಅದನ್ನ ನೋಡ್ಕೋಬೇಕು ನಾವು. ಇದ್ದ ಸಮಯದಲ್ಲಿ ಸಾರ್ಥಕವಾಗಿ ಉಪಯೋಗಿಸ್ಕೊಂಡು ಭಗವಂತನ ಸೇವೆಯನ್ನ, ಅವನ ಹೆಸರುಗಳನ್ನ ನಾವು ಹೇಳಕ್ಕೆ ಒಂದು ಅವಕಾಶ ಮಾಡ್ಕೊಟ್ಟಂತ ಆಳ್ವಾರ್ ಪಾಶ್ರಗಳು ಮಂಗಳಾಶಾಸನ ಮಾಡಿ ಆ ಊರುಗಳನ್ನ ತೋರಿಸ್ಕೊಟ್ಟು ಅವ್ರಿಗೆ ದೊಡ್ಡ ಶರಣ. ಆಳ್ವಾರ್ ತಿರುವಡಿಗಳೇ ಶರಣಂ ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ ಮೇಡಮ್. ಧನ್ಯವಾದಗಳು. ನಾಳೆ